ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಶುಭ ಸಂಜೆ. ಮತ್ತೊಮ್ಮೆ ಶನಿವಾರ 6 ಗಂಟೆಗೆ ಬೆಂಗಳೂರು ನಗರದಿಂದ ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಪರವಾಗಿ ನಾನು ಅಮನ್ ಮಾತಾಡ್ತಾ ಇದ್ದೀನಿ. ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮಕ್ಕೆ ಧನ್ಯವಾದ. ನೀವು ಸಮಾಧಾನವಾಗಿ ಇದುವರೆಗೂ ಕೇಳಿಸ್ಕೊಂಡು ವಿಚಾರ ನೋಡ್ಕೊಂಡಿದ್ದಕ್ಕೆ. ಕಾರ್ಯಕ್ರಮ ಈಗ ಶುರು ಮಾಡೋಣ ಸ್ನೇಹಿತರೆ. ಯಾವುದೋ ಒಂದು ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಅನ್ನೋದಿರುತ್ತೆ. ಸರಸ್ವತಿ ತಗೊಳ್ಬೇಕಾದ್ರೆ ಸರಸ್ವತಿ ತಗೊಳ್ಳೋ ಟೈಮಲ್ಲಿ ಸಮಾಧಾನವಾಗಿ ಒಂದ್ ಜಾಗದಲ್ಲಿ ಕೂತ್ಕೊಂಡು ನೀವೇನಾದ್ರು ನೋಟ್ಸ್ ಬರ್ಕೊಬೇಕಾದ್ರೆ ನೋಟ್ಸ್ ಬರ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಳ್ಳಿ. ಓಡಾಡ್ಕೊಂಡಿರ್ಬೇಡಿ. ಕ್ಯಾಮ್ರಾಸ್ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. ಚಾಟ್ ಮಾಡೋದಕ್ಕೆ ಅವಕಾಶ ಇದೆ. ಮೊದಲನೇ ಬಾರಿ ಬಂದಿರೋರೆಲ್ಲ ದಯವಿಟ್ಟು ಚಾಟ್ ಅಲ್ಲಿ ಹೋಗ್ಬಿಟ್ಟು 111 ಅಂತ ಚಾಟ್ ಮಾಡಿ ನೋಡೋಣ. ಉತ್ಸಾಹದಿಂದ ಮಾಡಿದಾಗ ನಮಗೂ ಮಾತಾಡೋದಕ್ಕೆ ಉತ್ಸಾಹ ಇರುತ್ತೆ. ಉತ್ಸಾಹದಿಂದ ಎಲ್ರು ಮೊದಲನೇ ಬಾರಿ ಬಂದಿರೋರು ಎಲ್ರು ಹೋಗ್ಬಿಟ್ಟು ಚಾಟ್ ಅಲ್ಲಿ ಹೋಗ್ಬಿಟ್ಟು 111 ಅಂತ ಚಾಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. 395056 ಅಂತ ಇದೆ. ಸ್ಕ್ರೀನ್ ನೇಮ್ ನಿಮ್ಮ ಹೆಸರು ಹಾಕೊಳ್ಳಿ ದಯವಿಟ್ಟು. ಸುಬ್ರಹ್ಮಣ್ಯ ಥ್ಯಾಂಕ್ ಯು. ಚೌಡೇಶಪ್ಪ ಥ್ಯಾಂಕ್ ಯು. 6506 ದಯವಿಟ್ಟು ನಿಮ್ಮ ಹೆಸರು ಬರ್ಕೊಳ್ಳಿ. ಅಲ್ಲಿ ಸ್ಕ್ರೀನ್ ನೇಮ್ ಚೇಂಜ್ ಮಾಡೋದು ಹೇಗೆ ಅಂತ ಕೇಳಿ ಯಾರಿಗಾದ್ರು. ಥ್ಯಾಂಕ್ ಯು. ಉತ್ಸಾಹದಿಂದ ಹೊಸದಾಗಿ ಬಂದಿರೋರು ಎಲ್ಲರೂ ದಯವಿಟ್ಟು ಚಾಟ್ಗೆ ಹೋಗಿ. ಪರಸು ಬಾಡಿಗರ್ ನಮಸ್ಕಾರ. ಥ್ಯಾಂಕ್ ಯು. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ನಿಮ್ಮ ಸ್ನೇಹಿತರು ಒಂದು ವಿಚಾರ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿವರೆಗೂ ಕರೆದಿರ್ತಾರೆ. ಬದಲಾವಣೆ ಆಗುವಂತ ಜಗತ್ತದಲ್ಲಿ ಬದಲಾವಣೆಯ ಜಗತ್ತಿನ ನಿಯಮ ಇರ್ಬೇಕಾದ್ರೆ ಹಲವಾರು ಬದಲಾವಣೆ ಒಂದೇ ಸಲ ಬರ್ತಾ ಇರ್ಬೇಕಾದ್ರೆ ಅಂತ ಸಮಯದಲ್ಲಿ ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋದು, ಅದು ಎಸ್ಪೆಷಲಿ ಡಿಜಿಟಲ್ ವರ್ಲ್ಡ್ ಅಲ್ಲಿ ಬಂದ್ಮೇಲೆ ನಾವು ಮೊದಲೇ ಇದುವರೆಗೂ ಮಾಡಿದ್ರೆ ಇದುವರೆಗೂ ಬಂದಿದ್ದೆ ಬರೋದು, ಇದುವರೆಗೂ ಬರ್ದೇ ಇರೋದ್ ಬರ್ಬೇಕಾದ್ರೆ ಇದುವರೆಗೂ ಮಾಡದೇ ಇರೋದನ್ನ ಮಾಡ್ಬೇಕು. ಅದಕ್ಕೆ ವಿಚಾರಗಳನ್ನ ತಿಳ್ಕೊಬೇಕಾಗುತ್ತೆ. ಸೊ ಯಾವುದೇ ಈ ತರ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಸಾಮಾನ್ಯವಾಗಿ ಪ್ರಶ್ನೆಗಳು ಇರ್ತವೆ. ಏನ್ ಪ್ರಶ್ನೆಗಳಿರುತ್ತೆ? ಬಿಗ್ ವೇಸ್ ಅಂದ್ರೆ ಏನು? ಅವ್ರು ಯಾರೋ ITPL ಅಂತ ಹೇಳಿದ್ರಲ್ಲ, ಏನದು? ಈ ಬಿಸ್ನೆಸ್ಸಿನ ಸ್ವಾಭಾವಿಕವಾಗಿ ಯಾವ ರೀತಿ ಇದು ಬಿಸ್ನೆಸ್ ನಡೆಯೋದು, ಕಂಪನಿ ಯಾವ ರೀತಿಯಲ್ಲಿದೆ, ನಾನೊಂದು ಸೇಫ್ ಸೆಕ್ಯೂರ್ ಕೆರಿಯರ್ ಬಿಸ್ನೆಸ್ ರೂಪದಲ್ಲಿ ಮಾಡ್ಕೊಳಕ್ ಸಾಧ್ಯವಿದೆಯಾ ಬಿಗ್ ವೇಸ್ ಜೊತೆಯಲ್ಲಿ? ನಾನು ಹೇಗೆ ಬಿಗ್ ವೇಸ್ ಜೊತೆಲಿ ಅಸೋಸಿಯೇಟ್ ಆಗೋದು? ಎಷ್ಟ್ ತರದ ದುಡಿಮೆ ಮಾಡ್ಕೊಳಕ್ ಅವಕಾಶ ಇದೆ ನನಗಿಲ್ಲಿ? ಮತ್ತೆ ನಾನಿರೋ ಜಾಗದಲ್ಲೇ ನನಗೆ ಸಪೋರ್ಟ್ ಸಿಕ್ಕುತ್ತಾ? ನಾನಿರೋದು ತುಂಬಾ ಸಣ್ಣ ಕುಕ್ಕ ಗ್ರಾಮದಲ್ಲಿ ಅಥವಾ ತಾಲೂಕದಲ್ಲಿ ಅಥವಾ ಜಿಲ್ಲಾದಲ್ಲಿ, ಅಲ್ಲೂ ಕೂಡ ಈ ಆಫೀಸ್ ಎಲ್ಲೋ ದೂರ ಇದ್ರೆ ನನಗೆ ಸಪೋರ್ಟ್ ಸಿಕ್ಕುತ್ತಾ? ಇವೆಲ್ಲ ಇಂಥ ಪ್ರಶ್ನೆಗಳು ಇರ್ತವೆ. ಸೊ ಹಾಗಾಗಿ ಈ ಪ್ರಶ್ನೆಗಳು ಇರೋದು ಸಹಜ. ಪ್ರಶ್ನೆ ಇದ್ರೇನೆ ಮುಂದಿನ ಭಾಗ ನಿಮ್ಗೂ ಅರ್ಥ ಆಗೋದು. ಪ್ರಶ್ನೆಗಳು ಇರ್ಲಿ. ಇಂಥ ಕಾರ್ಯಕ್ರಮದಲ್ಲಿ ಎಲ್ಲಾ ಭಾಗವಹಿಸಿ, ಮಾನಸಿಕವಾಗಿ ದೈಹಿಕವಾಗಿ ಭಾಗವಹಿಸ್ಬಿಟ್ಟು ವಿಚಾರ ತಿಳ್ಕೊಳ್ಳಿ. ವಿಚಾರ ತಿಳ್ಕೊಂಡಿದ್ದ ನಂತರ ನಿಮ್ಗೆ ಇನ್ನೂ ಪ್ರಶ್ನೆಗಳಿದ್ರೆ ಕ್ಯಾಮ್ರಾಸ್ ಆನ್ ಮಾಡ್ಕೊಂಡು ಮೈಕ್ ಆನ್ ಮಾಡಿ ತಿರ್ಗಾ ನೀವು ಮಾತಾಡ್ಬೋದು, ಕೇಳ್ಬೋದು. ನೀವು ಪ್ರಶ್ನೆಗಳು ಒಬ್ಬೊಬ್ಬರಾಗಿ ಕೇಳಿ ವಿಚಾರ ಕ್ಲಾರಿಫೈ ಮಾಡ್ಕೊಂಡಿದ ನಂತರ ನಿರ್ಧಾರದಿಂದ ಜೀವನ ಬದಲಾವಣೆ ಆಗುತ್ತೆ. ಇನ್ಫಾರ್ಮೇಶನ್ ಯುಗದಲ್ಲಿ ಇನ್ಫಾರ್ಮೇಶನ್ ಬೇಕಾದಷ್ಟು ಸಿಗುತ್ತೆ ಸ್ನೇಹಿತರೆ. ಇನ್ಫಾರ್ಮೇಶನ್ ಯುಗದಲ್ಲಿ ಇನ್ಫಾರ್ಮೇಶನ್ ಇಂದ ಯಾರ ಜೀವನನೂ ಬದಲಾವಣೆ ಆಗಲ್ಲ. ಇನ್ಫಾರ್ಮೇಶನ್ ಯುಗದಲ್ಲಿ ಇನ್ಫಾರ್ಮೇಶನ್ ತಗೊಂಡಿದ ನಂತರ ನಿರ್ಧಾರದಿಂದ ಜೀವನ ಬದಲಾವಣೆ ಆಗುತ್ತೆ. ಚಾಂಪಿಯನ್ಸ್ ಟೇಕ್ ಡಿಸಿಷನ್ಸ್ ಮೇಕ್ ಚಾಂಪಿಯನ್ಸ್. ಹಾಗಾಗಿ ಮೊದಲನೇ ಪ್ರಶ್ನೆಗೆ, ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ITPL ಅಂದ್ರೆ ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು ನಗರ ಕರ್ನಾಟಕದ ರಾಜಧಾನಿ, IT ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತಾನು ಕರೀತಾರೆ ಇದಕ್ಕೆ. ದೇಶ ಸೇವೆ ಮತ್ತೆ ಇದರಲ್ಲಿ ಟೀಮ್ ಆಫ್ ಪ್ರೊಫೆಷನಲ್ಸ್ ಎಲ್ಲ ಸೇರಿ ಅನುಭವಿ ವ್ಯಕ್ತಿಗಳ ಸಂಘಟನೆಯಲ್ಲಿ ಮಿನಿಸ್ಟ್ರಿ ಆಫ್ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಮತ್ತೆ ಜೊತೆಯಲ್ಲಿ ಡೈರೆಕ್ಟರೇಟ್ ಆಫ್ ಡಿಜಿಟಲ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಎಲ್ಲ ರಿಜಿಸ್ಟರ್ಡ್ ಆಗಿರುವಂತ ಸಂಸ್ಥೆ ಇದು. ಈ ಸಂಸ್ಥೆಗೆ 6 ಜನದ ಸಂಘಟನೆಯಲ್ಲಿ ನಮ್ಮ ನೇತೃತ್ವದಲ್ಲಿ ಜಾರ್ಜ್ ಜೇಕಬ್ CEO, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್, ಅನುಭವಿ ವ್ಯಕ್ತಿ, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಸುಮಾರು 15 ವರ್ಷಕ್ಕೂ ಹೆಚ್ಚು ಅನುಭವಿ, ಭಾರತದ ನಂಬರ್ 1 ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಝೋನಲ್ ಹೆಡ್ ಅಲ್ಲಿ ಇದ್ದಂತ ವ್ಯಕ್ತಿ. ತದನಂತರ ಇನ್ಶೂರೆನ್ಸ್ ಕ್ಷೇತ್ರದಲ್ಲಿ HSBC ಕೆನರಾ ಬ್ಯಾಂಕಿನ ಭಾರತ ದೇಶಕ್ಕೆ ಬಿಸ್ನೆಸ್ ಹೆಡ್ ಆದಂತ ವ್ಯಕ್ತಿ. ಅನುಭವಿ ವ್ಯಕ್ತಿಗಳ ಸಂಘಟನೆ. ಅಶ್ವಿನ್ ಗುಣದೀಪ್, ನಿಮ್ಗೂ ಗೊತ್ತು ಟೆಕ್ನಾಲಜಿ ಅಂದ್ರೆ ಯಂಗ್ ಡೈನಾಮಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತಿಳುವಳಿಕೆ ಇರುವಂತದ್ದು, ಕ್ಲೌಡ್ ಇಂಜಿನಿಯರ್. ಅವರು ನೇತೃತ್ವದಲ್ಲಿ ಎಂಟೈರ್ ಟೆಕ್ನಾಲಜಿನ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಸಮರ್ಜಿತ್ ಬ್ಯಾನರ್ಜಿ,
ವಿಡಿಯೋಕಾನ್ ಕೇಳಿರ್ತೀರಾ, BPL. ಈ ರೀತಿಯಲ್ಲಿ ಬ್ರ್ಯಾಂಡ್ಸ್ ನ ಡಿಸ್ಟ್ರಿಬ್ಯೂಷನ್ ಹೆಡ್ ಆಗಿದೆ ಅಂತ ವ್ಯಕ್ತಿ. ಡಿಸ್ಟ್ರಿಬ್ಯೂಷನ್ ಎಷ್ಟು ಇಂಪಾರ್ಟೆಂಟ್ ಬಿಸ್ನೆಸ್ ಅಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಉಮೇಶ್ ಚಿಕ್ಕಸ್ವಾಮಿ, ಚೀಫ್ ಟ್ರಾನ್ಸ್ಫಾರ್ಮೇಶನ್ ಆಫೀಸರ್, ತನ್ನ ಜೀವನದ ಅಮೂಲ್ಯ ಸಮಯ ಮಿಷನ್ ಸೇವ್ ದ ಮದರ್ ಅರ್ತ್ ಗೆ ನೇತೃತ್ವದ ಮಾಡಿ ಸುಮಾರು ರೈತರ ಕುಟುಂಬದಲ್ಲಿ ಬದಲಾವಣೆ ಕ್ರಾಂತಿ ತಂದಿರುವಂತ ವ್ಯಕ್ತಿ. ಇಲ್ಲಿ ಚೀಫ್ ಟ್ರಾನ್ಸ್ಫಾರ್ಮೇಶನ್ ಆಫೀಸರ್. ಬೈ ಕ್ವಾಲಿಫಿಕೇಶನ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರ್, ಮಾಸ್ಟರ್ಸ್ ಆಗಿರುವಂತ ವ್ಯಕ್ತಿ. ಸನಲ್ ಮೆನನ್, ಡೈರೆಕ್ಟರ್ ಮಾರ್ಕೆಟಿಂಗ್, ICICI ಬ್ಯಾಂಕಿನ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸಸ್. ನೀವು ಯೋಚನೆ ಮಾಡ್ತಾ ಇರ್ಬೋದು, ಸಾಮಾನ್ಯವಾಗಿ ಈ ತರ ಒಂದು ಪ್ರೆಸೆಂಟೇಶನ್ ಮಾಡಿದ್ರೆ ಇದೆಲ್ಲ ಯಾಕೆ ನಮಗ್ ಬೇಕು ಅಂತ. ಯಾವ ಕಂಪನಿನಲ್ಲಿ ಹೋದ್ರು ಯಾರು ನೇತೃತ್ವದಲ್ಲಿದ್ದಾರೆ ಅದು ತುಂಬಾ ಮುಖ್ಯ. ಅದಕ್ಕೆ ಇವತ್ತು ಕಂಪನಿಗಳು ಬರ್ತಾ ಇದಾವೆ, ಕಂಪನಿಗಳು ಹೋಗ್ತಾ ಇದಾವೆ. ಕಂಪನಿಗಳು ಹುಟ್ಟಿದ್ಕಿಂತ ಜಾಸ್ತಿ ಕ್ಲೋಸ್ ಆಗ್ತಾ ಇರೋದು ತುಂಬಾ ಚಾಲೆಂಜಸ್ ಇದೆ. ಹಾಗಾಗಿ ಲಾಂಗ್ ಟರ್ಮ್ ಕೆರಿಯರ್ ಮಾಡ್ಕೊಳ್ಬೇಕಾದ್ರೆ ನಿಮ್ಗೆ ಅದನ್ನ ನೀವು ಅನುಭವಿ ವ್ಯಕ್ತಿಗಳು ಸಂಘಟನೆದಲ್ಲಿ ಇದ್ದೀರಾ ಅನ್ನೋದು ನೋಡೋದೇ ಒಂದು ದೊಡ್ಡ ಕಾರ್ಯಕ್ರಮ ಸ್ನೇಹಿತರೆ. ಸನಲ್ ಮೆನನ್ ಇಲ್ಲಿ ಡೈರೆಕ್ಟರ್ ಮಾರ್ಕೆಟಿಂಗ್ ಮತ್ತೆ ಬ್ರ್ಯಾಂಡ್ ಏನ್ ಇವಾಗ ನೀವು ನೋಡ್ತಾ ಇದ್ದೀರಾ, ಎಂಟೈರ್ ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದನೇ ಆಗಿರೋದು. ನನ್ನ ಹೆಸರು ಅಮನ್. ನಾನು ಸುಮಾರು 15 ವರ್ಷ ಹಲವಾರು ರಾಷ್ಟ್ರಗಳಲ್ಲಿ ಕೆಲಸ ಮಾಡಿ, ಸುಮಾರು ಭಾಷೆಗಳಲ್ಲಿ ಮಾತಾಡಿ, ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ನಾನು ನನ್ನ ಪಾತ್ರವನ್ನು ಇಲ್ಲಿ ನಡೆಸ್ಕೊಡ್ತಾ ಇದ್ದೀನಿ. ಇಷ್ಟೆಲ್ಲ ಅನುಭವಿ ವ್ಯಕ್ತಿಗಳು ಇದ್ರು ನಮಗೆ ಒಬ್ರು ಮೆಂಟರ್ ಮತ್ತೆ ಗ್ರೋತ್ ಆರ್ಕಿಟೆಕ್ಟ್ ಗುಣದೀಪ್, ಟೆಲಿಕಾಂ ಮತ್ತೆ ಹಲವಾರು ಇಂಡಸ್ಟ್ರೀಸ್ ಅಲ್ಲಿ ವ್ಯವಹಾರ ರಾಷ್ಟ್ರೀಯ ಮಟ್ಟದಲ್ಲಿ ಮಾಡಿರುವಂತ ವ್ಯಕ್ತಿ. ಅವರು DTH ಸರ್ವಿಸಸ್ ಅಲ್ಲಿ ನ್ಯಾಷನಲ್ ಹೆಡ್ ಆದಂತ ವ್ಯಕ್ತಿ ಒಂದು ಲಾರ್ಜ್ ಬ್ರ್ಯಾಂಡಿಗೆ. ಬೆಂಗಳೂರು ನಗರದಲ್ಲಿ ಆಫೀಸ್ ಎಲ್ಲಿದೆ, ಜಯಮಹಲ್ ಅಲ್ಲಿ ಇದೆ. ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ನಮ್ಮನ್ನ ಭೇಟಿ ಆಗ್ಬಹುದು. ಬಂದು ವಿಚಾರ ತಿಳ್ಕೊಂಡಿದ ನಂತರ ನೀವು ಆಫೀಸ್ ನೋಡ್ಬೇಕಂತ ಇಷ್ಟಪಟ್ರೆ ದಯವಿಟ್ಟು ಬನ್ನಿ, ವಿಚಾರ ತಿಳ್ಕೊಳ್ಳಿ, ನಿರ್ಧಾರ ಮಾಡಿ. ನಿರ್ಧಾರದಿಂದ ಜೀವನ ಬದಲಾವಣೆ. ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಮುಂದೆ ಹೋಗೋಣ. ಯಾವ್ದೇ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಬೇಕಾದ್ರೆ ಬದಲಾವಣೆ ಆಗುವಂತ ಕ್ಷೇತ್ರದಲ್ಲಿ ಏನೇನ್ ಬದಲಾವಣೆ ಕ್ರಾಂತಿ ಬಂದಿದೆ ಅಂತ ಒಂದು 2-3 ಉದಾಹರಣೆಗಳು ನೋಡೋಣ. ಟೆಲಿಫೋನ್ ಬಗ್ಗೆ ಮಾತಾಡೋಣ. 1880ರಲ್ಲಿ ಆವಿಷ್ಕಾರ ಆಗಿರುವಂತ ಒಂದು ಟೆಲಿಫೋನ್ 1990ರವರೆಗೂ ಅದರ ಉಪಯೋಗ ಒಂದು ಸ್ಥಾನೀಯ ಜಾಗದಿಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾತಾಡೋದಕ್ಕೆ ಮಾತ್ರ ಉಪಯೋಗ ಆಯ್ತು ಹೊರತು ಅದರ ಶೇಪ್ ಚೇಂಜ್ ಆಯ್ತು, ಕಲರ್ ಚೇಂಜ್ ಆಯ್ತು, ಡಯಲ್ ಮಾಡುವ ರೀತಿ ಚೇಂಜ್ ಆಯ್ತು, ವಾಯ್ಸ್ ಕ್ವಾಲಿಟಿ ಬೆಟರ್ ಆಗಿತ್ತು, ಮತ್ತೆ ಇದರಲ್ಲಿ ಸ್ಪೀಡ್ ಆಫ್ ವಾಯ್ಸ್ ಒಳ್ಳೇದಾಯ್ತು, ಕ್ವಾಲಿಟಿ ಆಫ್ ವಾಯ್ಸ್ ಒಳ್ಳೇದಾಯ್ತು. ಬಟ್ ಅದ್ರ ಉಪಯೋಗ ಸ್ಥಾನೀಯ ಒಂದ್ ಕಡೆ ಫಿಕ್ಸ್ಡ್ ಲೊಕೇಶನ್ ಇಂದ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾತಾಡೋದ್ ಬಿಟ್ರೆ ಬೇರೆ ಯಾವ ಉಪಯೋಗನೂ ಆಗ್ತಾ ಇರ್ಲಿಲ್ಲ ಇದರಿಂದ. ಆದ್ರೆ ಕಳೆದ 30 ವರ್ಷದಲ್ಲಿ ಬಂದಿರುವಂತ ಕ್ರಾಂತಿ ನೋಡಿ ಟೆಲಿಕಾಂ ಅಲ್ಲಿ. ಇವತ್ತು ನಿಮ್ಮ ಹತ್ರ ಇರೋ ಒಂದು ಸ್ಮಾರ್ಟ್ ಫೋನ್, ಮೊಬೈಲ್, ಇಂಟರ್ನೆಟ್ ಇದ್ರೆ ಇಡೀ ಜಗತ್ತದಲ್ಲೇ ಬೇಕಾಗಂತ ಯಾರ ಹತ್ರನೂ ನೀವು ಮಾತಾಡ್ಬೋದು. ಅದು ಟೆಲಿಫೋನ್ ಕಾಸ್ಟ್ ಇಲ್ದಿರ ಇಂಟರ್ನೆಟ್ ಅಲ್ಲಿ ಕೂಡ ಮಾತಾಡೋದಂತ ಒಂದು ಸೌಲಭ್ಯ ಬಂದಿದೆ. ಪ್ಲಸ್ ಮಾತಾಡೋದು ಒಂದೇ ಅಲ್ಲ, ವಿಡಿಯೋ, ಫೋಟೋಗ್ರಾಫ್ಸ್, ಡಾಕ್ಯುಮೆಂಟ್ಸ್, ಜೊತೆಯಲ್ಲಿ ಪಿಕ್ಚರ್ಸ್ ತೆಗೆಯೋದು, ಪ್ರತಿ ಒಂದನ್ನು ಒಂದೇ ಒಂದು ಟೂಲ್ ಅಲ್ಲಿ, ಒಂದು ಸೂಪರ್ ಕಂಪ್ಯೂಟರ್ 1990ರಲ್ಲಿ ಒಂದು ರೂಮ್ ಸೈಜ್ ಅಲ್ಲಿ ಏನ್ ಕೆಲಸ ಮಾಡಕ್ ಸಾಧ್ಯವಿತ್ತೋ ಇವತ್ತೊಂದು ಸಣ್ಣ ಮೊಬೈಲ್ ಫೋನ್ ಅದ್ರಲ್ಲಿ ಮಾಡೋದಕ್ಕೆ ಸಾಧ್ಯತೆ ಬಂದಿದೆ. ಅಷ್ಟೆಲ್ಲ ಆಗಿದ್ರು ಕೂಡ ನಾವು ಇನ್ನೂ ಮುಂದೆ ಹೊರಿತಾ ಇಲ್ಲ. ಅಂದ್ರೆ ನಮ್ಮಲ್ಲಿ ಏನ್ ತಿಳುವಳಿಕೆ ಕಡಿಮೆ ಇದೆ ಅದು ತಿಳ್ಕೊಂಡು ಡಿಜಿಟಲ್ ಯುಗದಲ್ಲಿ ಬೇಕಾಗಿರುವಂತ ಟೆಕ್ನಿಕಲ್ ನಾಲೆಜ್ ಅನ್ನ ತಗೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಟೆಲಿವಿಷನ್ ಬಗ್ಗೆ ಮಾತಾಡೋಣ. ಟೆಲಿವಿಷನ್ ಅಲ್ಲೂ ನೋಡಿ ಎಷ್ಟಾರು ಚಿಂತೆಗಳು, ಬದಲಾವಣೆಗಳು ಬಂದಿರೋದು ನೋಡ್ತಾ ಇದೀವಿ ನಾವು. ಆ ದೊಡ್ಡ ಸೈಜ್ ಅಲ್ಲಿ ಇದ್ದಿದ್ದಂತ ಒಂದು ಟೆಲಿವಿಷನ್ ಇವತ್ತೊಂದು ಸ್ಮಾರ್ಟ್ ಟಿವಿ ಆಂಡ್ರಾಯ್ಡ್ ಜೊತೆಲಿ ಬಂದು ಏನೇನ್ ಮಾಡಕ್ ಸಾಧ್ಯವಿರ್ಲಿಲ್ವೋ ಟೆಲಿವಿಷನ್ ಅಲ್ಲಿ ಅದಕ್ಕಿಂತ ಹೆಚ್ಚು ಸಾಧ್ಯತೆ ಇವತ್ತು ಆಗಿದೆ. ಇದ್ರಲ್ಲಿ ಮನೆಯಲ್ಲೂ ಅಲ್ಲ, ಕಮರ್ಷಿಯಲ್ ಪ್ಲೇಸಸ್ ಅಲ್ಲೂ, ಆಫೀಸ್ಗಳಲ್ಲೂ ಇದ್ರೆಲ್ಲ ಉಪಯೋಗ ಜಾಸ್ತಿ ಹೆಚ್ಚಾಗ್ತಾ ಇದೆ. ಸೊ ಟೆಕ್ನಾಲಜಿ ಎಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ಪರಿಸ್ಥಿತಿಗೆ ಬರ್ತಾ ಇದೀವಿ ಅಂತ ನೋಡ್ತಾ ಇದೀವಿ ನೋಡೋಣ. ಇದೇ ರೀತಿಯಲ್ಲಿ ಕಂಪ್ಯೂಟರ್ಸ್ ಅಲ್ಲಿ ಕೂಡ ಬದಲಾವಣೆ ಬಂದಿರೋದು ನೋಡ್ತಾ ಇದೀರಿ ನೀವು. ಇವೆಲ್ಲದಕ್ಕೂ ಒಂದು ಮೂಲ ಕಾರಣ ಇಂಟರ್ನೆಟ್. ಇಂಟರ್ನೆಟ್ ಬರಕ್ಕಿಂತ ಮುಂಚೆ ವಿಶ್ವದ ಟಾಪ್ 10 ಕಂಪನೀಸ್ 2008ನೇ ಇಸ್ವಿನಲ್ಲಿ ತೆಗೆದು ನೋಡಿದಾಗ ಎಕ್ಸಾನ್, ಜನರಲ್ ಎಲೆಕ್ಟ್ರಿಕ್ ಅಂತ ನೋಡಿದ್ರೆ 1892ರಲ್ಲಿ ಶುರುವಾಗಿರುವಂತ ಕಂಪನಿ, 1870ರಲ್ಲಿ ಶುರುವಾಗಿರುವಂತ ಕಂಪನಿ 2008ರಲ್ಲಿ ವಿಶ್ವದ ಟಾಪ್ 10 ಅಲ್ಲಿ ಇತ್ತು. ಆ ಟೈಮಲ್ಲಿ ಇಲ್ಲದೆ ಇರುವಂತ ಕಂಪನಿಗಳು ಇಂಟರ್ನೆಟ್ ಬಂದಾಗ ಆಪಲ್, ಗೂಗಲ್, ಮೈಕ್ರೋಸಾಫ್ಟ್, ಅಮೆಜಾನ್, ಫೇಸ್ಬುಕ್ 2018ರಲ್ಲಿ ನೋಡಿದಾಗ ಹೆಸರೇ ಇಲ್ಲದೆ ಇರುವಂತ ಕಂಪನಿಗಳು ವಿಶ್ವದ ಟಾಪ್ 10 ಕಂಪನೀಸ್ 100 ವರ್ಷ ತಗೊಂಡಿರುವಂತ ಕಂಪನಿ ಅಲ್ಲಿ ಬರೋದಕ್ಕೆ ಕೇವಲ 10-12 ವರ್ಷದಲ್ಲಿ ವಿಶ್ವದಲ್ಲಿ ಟಾಪ್ 10 ಕಂಪನೀಸ್ ಆಗಿ
ಇವತ್ತು ಎಕಾನಮಿನ ಎಷ್ಟೋ ರಾಷ್ಟ್ರಗಳ ಎಕಾನಮಿಗಿಂತ ಹೆಚ್ಚು, GDP ಆಫ್ ಎಷ್ಟೋ ಕಂಟ್ರಿಗಿಂತ ಹೆಚ್ಚು ಅವರು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಎಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಟೆಕ್ನಾಲಜಿ ಇಂಟರ್ಫಿಯರ್ ಆಗಿದೆ, ನಾವು ಅದನ್ನ ಯಾಕೆ ಅಳವಡಿಸ್ಕೊಬೇಕು ಅನ್ನೋದನ್ನ ನೋಡ್ಕೊಂಡು ಬರೋಣ. ಸರಿ ಸರ್, ಇದೆಲ್ಲ ಸರಿ, ನಮ್ಗಿದ್ರಿಂದ ಏನ್ ಲಾಭ ನಷ್ಟ ಅದನ್ನ ಹೇಳಿ. ಈಗ ನಾವು ಇರೋ ಯುಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ 4.0 ಅಂತೀವಿ. ಮೊದಲನೇ ಕ್ರಾಂತಿ ಬಂದಿದ್ದು ಸ್ಟೀಮ್ ಇಂಜಿನ್ ಕಂಡುಹಿಡಿದಾಗ. ಸ್ಟೀಮ್ ಇಂಜಿನ್ ಕಂಡುಹಿಡಿದಾಗ ಏನಾಯ್ತು, ಮೆಕನೈಸೇಷನ್, ಸ್ಪೀಡ್, ವಾಟರ್ ಸ್ಟೀಮ್ ಇಂಜಿನ್ ಇಂದ ಬಂದ ಮೇಲೆ ಸ್ಪೀಡ್ ಬಂತು. ಶೀಘ್ರವೇ ಎಲೆಕ್ಟ್ರಿಸಿಟಿ ಕಂಡುಹಿಡಿದ ನಂತರ ಮಾಸ್ ಪ್ರೊಡಕ್ಷನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂತದ್ರಲ್ಲಿ. ತದನಂತರ ಕಂಪ್ಯೂಟರ್ಸ್ ಇಂದ ಆಟೋಮೇಶನ್. ಅದಾದ್ಮೇಲೆ ಈಗ ಬರ್ತಾ ಇರೋದು ಒಂದು ಸ್ಮಾಲ್ ಡಿವೈಸ್ ಕೂಡ ಡಮ್ ಆಗಿದ್ದು, ಏನು ನೋಕಿಯಾ ತರ ಒಂದು ಸ್ಮಾಲ್ ಫೋನ್ ಇದ್ದಿದ್ದು, ಬರೀ ಒಂದು ಆಂಡ್ರಾಯ್ಡ್ ಮತ್ತೆ ಇಂಟರ್ನೆಟ್ ಬಂದಿದ್ರಿಂದ ಕಂಪ್ಲೀಟ್ಲಿ ರೆವಲ್ಯೂಷನೈಸ್ ಆಗಿದೆ. ಆ ತರ ಎಷ್ಟೋ ಡಿವೈಸಸ್ ನ ಇವತ್ತು ಮಾರ್ಕೆಟ್ ಅಲ್ಲಿ ಇಲ್ಲದೆ ಇರೋ ತರ ಆಗ್ಬಿಟ್ಟಿದೆ ಇವತ್ತು. ಫಾರ್ ಎಕ್ಸಾಂಪಲ್ ಕೋಡಕ್ ಕ್ಯಾಮ್ರಾಸ್ ನೋಡಿ, ಕಂಪ್ಲೀಟ್ಲಿ ವ್ಯಾನಿಷ್ ಆಗ್ಬಿಡ್ತು ಮಾರ್ಕೆಟ್ ಇಂದ. ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಕ್ಯಾಮ್ರಾ ಹಾಕಿದ್ಮೇಲೆ ಬೇರೆ ಕ್ಯಾಮ್ರಾ ಬೇಕಾಗೇ ಇರ್ಲಿಲ್ಲ. ಈ ರೀತಿಯಲ್ಲಿ ಮಲ್ಟಿಪಲ್ ಟೆಕ್ನಾಲಜೀಸ್ ಸಣ್ಣ ಸಣ್ಣ ಡಿವೈಸ್ ಅಲ್ಲೂ ಬಂದಿರೋದ್ರಿಂದ ಎಷ್ಟೋ ಜನದ ಜಾಬ್ ಕೂಡ ಇವತ್ತು ಸೆಕ್ಯೂರಿಟಿ ಇಲ್ಲ, ಜಾಬ್ಸೇ ಇಲ್ಲ ಇವತ್ತು, ಎಲ್ಲ ಆಟೋಮೇಶನ್ ಇಂದ ನಡೆಸ್ತಾ ಇದೆ ಇವತ್ತು. ಸೊ ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗ್ತಾ ಇದೆ, ಅಂಡರ್ ಎಂಪ್ಲಾಯ್ಮೆಂಟ್ ಇದೆ. ಅಂತ ಸಮಯದಲ್ಲಿ ಸ್ವಯಂ ಉದ್ಯೋಗ ಮಾಡ್ಲೇಬೇಕು ಅನ್ನೋ ಪರಿಸ್ಥಿತಿ ಬರ್ತಾ ಇದೆ. ಅದರಲ್ಲೂ ಡಿಜಿಟಲ್ ಯುಗದಲ್ಲಿ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಜೊತೆಲಿ ಕೈ ಜೋಡಿಸ್ಕೊಂಡು ಹೇಗೆ ನೀವು ಸ್ವಯಂ ಉದ್ಯೋಗ ಶುರು ಮಾಡ್ಕೊಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಭಾರತದಲ್ಲಿ ಬಂದಿರುವಂತ ಕೆಲವು ಕ್ರಾಂತಿ ಬಗ್ಗೆ ಮಾತಾಡೋಣ. ಪ್ರತಿ 10 ವರ್ಷ ನೋಡಿ ಕ್ರಾಂತಿ ಬಂದಿದೆ ಇಲ್ಲಿ. 50ರಿಂದ 60ನೇ ಇಸ್ವಿಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ರೈತರು ದೊಡ್ಡ ಪ್ರಮಾಣದಲ್ಲಿ ಭೂಮಿ ಇದ್ದಿದ್ದವರೆಲ್ಲ ಮಾರಾಟ ಮಾಡಿ ಫ್ಯಾಕ್ಟ್ರೀಸ್ ಅನ್ನ ಇಟ್ಟು ಅವರು ಆ ಕ್ರಾಂತಿ ಕೈ ಜೋಡಿಸ್ಕೊಂಡು ತನ್ನ ಜೀವನದಲ್ಲಿ ಬೇಕಾಗಿರುವಂತ ಬದಲಾವಣೆಗೆ ಕೈ ಜೋಡಿಸ್ಕೊಂಡ್ರು. ಪ್ಲಾಸ್ಟಿಕ್ ಕ್ರಾಂತಿ ಬಂದಿದೆ 60ರಿಂದ 70ನೇ ಇಸ್ವಿಯಲ್ಲಿ. ಟೆಲಿವಿಷನ್ ಮತ್ತೆ ಪರ್ಸನಲ್ ಕಂಪ್ಯೂಟರ್, ಇಂಟರ್ನೆಟ್ ಮತ್ತು .com, ಟೆಲಿಫಾರ್ಮ್. ಈಗ ಒಂದು ಅತಿ ದೊಡ್ಡ ಕ್ರಾಂತಿ, 2 ಕ್ರಾಂತಿ ಒಂದೇ ಸಲ ಬಂದಿದೆ. ಮೊದಲಂದ್ರೆ ಫಿಸಿಕಲ್ ಗೂಡ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇತ್ತು. ಈಗ ಡಿಜಿಟಲ್ ಗೂಡ್ಸ್ ನ ಡಿಸ್ಟ್ರಿಬ್ಯೂಟ್, ಸರ್ವಿಸಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಇಂಟೆಲೆಕ್ಚುಯಲ್ ಡಿಸ್ಟ್ರಿಬ್ಯೂಷನ್ ಮತ್ತೆ ಡಿಜಿಟಲ್ ರೆವಲ್ಯೂಷನ್ 2 ಕ್ರಾಂತಿ ಒಂದೇ ಸಲ ಬಂದ ಸಂದರ್ಭ ಇದೀವಿ. ಅದರಲ್ಲೂ ತುಂಬಾ ಜನಸಂಖ್ಯೆಯ 62% ಪಾಪ್ಯುಲೇಷನ್ ಇವತ್ತು ಯಂಗ್ ಅಂಡ್ ಡೈನಮಿಕ್ ಪಾಪ್ಯುಲೇಷನ್ ಇದ್ದು ಜಾಬ್ಸ್ ಇಲ್ಲ ಅಂದ್ರೆ, ಅವ್ರು ದುಡಿಮೆ ಮಾಡುವಂತ ವಯಸ್ಸಲ್ಲೇ ಅವ್ರಿಗೆ ದುಡಿಮೆ ಮಾಡೋ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ಅವ್ರ ಮನಸ್ಸು ಪರಿಸ್ಥಿತಿ ಇರುತ್ತೆ, ಆರ್ಥಿಕ ಪರಿಸ್ಥಿತಿಯಲ್ಲಿ ಏನ್ ಚಾಲೆಂಜಸ್ ಇರುತ್ತೆ, ಮನೆಗಳಲ್ಲಿ ಏನ್ ಪ್ರಾಬ್ಲಮ್ಸ್ ಇರುತ್ತೆ, ಇದನ್ನೆಲ್ಲ ಚಿಂತೆ ಮಾಡಿ ಕೋವಿಡ್ ಆದ ನಂತರ ನಾವು ದೂರನೂ ಹೋಗಕ್ಕಾಗಲ್ಲ, ಹತ್ರದಲ್ಲೇ ಇದ್ದು ಸುತ್ತಮುತ್ತನೇ ಕೆಲಸ ಮಾಡಿ ಹೇಗೆ ನಾವು ದುಡಿಮೆ ಮಾಡ್ಕೊಳಕ್ ಅವಕಾಶ ಇದೆ ಅಂತ ಈ ಕ್ರಾಂತಿ ಜೊತೆಲೆ ಕೈ ಜೋಡಿಸೋದು ಗೊತ್ತೆ. ಇನ್ನೊಮ್ಮೆ ಸ್ವಾಗತ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಡಿಜಿಟಲ್ ರೆವಲ್ಯೂಷನ್, ಬಿಗ್ ವೇಸ್ ಇಂದ ನ್ಯೂ ವೇಸ್, ಬಿಗ್ ಬೆನಿಫಿಟ್ಸ್ ಅಂತ. ನಮ್ಮ ಸಿಗ್ನೇಚರ್ ಲೈನ್ ಏನಂದ್ರೆ ನ್ಯೂ ವೇಸ್, ಹೊಸ ದಾರಿಯಿಂದಾನೇ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಇರೋದು. ಇದುವರೆಗೂ ಮಾಡಿದ್ದೇ ಹಳೆ ಪ್ರಮಾಣದಿಂದ ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ರೀತಿಯಲ್ಲಿ ಆ ಪ್ಯಾರಾಮೀಟರ್ಸು ಇಲ್ಲ, ಆ ತರ ಮಾಡೋದಕ್ಕೂ ಸಾಧ್ಯವಿಲ್ಲ. ನಿಮಗೆ ಮೊದಲನೇ ಪ್ರಶ್ನೆ ಇದೆ, ಇನ್ ಮುಂದಕ್ಕೆ ಮೊಬೈಲ್ ಮತ್ತೆ ಇಂಟರ್ನೆಟ್, ಮೊಬೈಲ್ ಜೊತೆ ಯೂಸ್ ಮಾಡುವ ಜನಸಂಖ್ಯೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ಹೆಚ್ಚಾಗುತ್ತೆ ಅಂದ್ರೆ ವೈ ಅಂತ ಚಾಟ್ ಮಾಡಿ, ಕಡಿಮೆ ಆಗುತ್ತೆ ಅಂದ್ರೆ ಎನ್ ಅಂತ ಚಾಟ್ ಮಾಡಿ. ಏನ್ ನಿಮ್ಗೆ ಅನ್ಸುತ್ತೆ ಅಂತ ನೋಡೋಣ. ಅವಾಗ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಇರೋದ್ರಿಂದ ನೀವು ಚಾಟ್ ಮಾಡಿದ್ರೇನೆ ನಮಗೂ ಅರ್ಥ ಆಗೋದು, ಇಂಟ್ರಾಕ್ಷನ್ ಮಾಡೋಣ. ಹೆಚ್ಚಾಗುತ್ತೆ ಅಂದ್ರೆ ಮೊಬೈಲ್ ಯೂಸರ್ಸ್ ಮತ್ತೆ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಯೂಸರ್ಸ್ ಹೆಚ್ಚಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ ಇದೆ ಅಂದ್ರೆ ವೈ ಅಂತ ಚಾಟ್ ಮಾಡಿ. ಕ್ಯಾಪಿಟಲ್ ವೈ ಇಲ್ಲ ಸ್ಮಾಲ್ ವೈ ಚಾಟ್ ಮಾಡಿ ಸ್ನೇಹಿತರೆ, ಭಾಗವಹಿಸ್ರಿ. ನಿಮ್ಗೆ ನಾನು ಕಾಣ್ತಾ ಇಲ್ಲ, ನಾನ್ ನಿಮ್ಗೆ ಕಾಣ್ತಾ ಇದ್ದೀನಿ, ನೀವು ನನ್ ಕಾಣ್ತಾ ಇಲ್ಲ, ಕ್ಯಾಮ್ರಾಸ್ ಆಫ್ ಮಾಡಿದೀರಾ ಅಂತ ಇಂಟ್ರಾಕ್ಷನ್ ಮಾಡೋದ್ ಬೇಡ, ಬಿಡೋದ್ ಬೇಡ. ಚಾಟ್ ಪ್ಲೀಸ್. ವೈ ಅಂತ ನಿಮ್ಗೆ ಏನ್ ಅನ್ಸುತ್ತೆ? ನಿತೇಶ್ ಎಸ್, ಮುಂಜಿನಪ್ಪ ಎಸ್, ಜಗದೀಶ ಎಸ್, ಮಾದೇಗೌಡ ಎಸ್, ಧನಂಜಯ್ ಎಸ್. ಸೊ ಎಲ್ರಿಗೂ ಅನ್ಸ್ತಾ ಇದೆ ನೀವು ಹೇಳ್ತಾ ಇರೋ ವಿಚಾರ ಸತ್ಯ ಅಂತ ನಿಮ್ಗೆ ಅನ್ಸುತ್ತೆ. ಓಕೆ, ಗುಡ್, ಥ್ಯಾಂಕ್ ಯು ವೆರಿ ಮಚ್. ಇಂಟ್ರಾಕ್ಷನ್ ಮಾಡಿದ್ರೇನೆ ನಾವು ಈ ವ್ಯವಹಾರ ಮಾಡೋದಕ್ಕೆ, ಒಬ್ರಿಗೊಬ್ರು ಮಾತಾಡ್ತಾ ಇರೋದು ಅರ್ಥ ಆಗುತ್ತೆ. ಒಂದು ಸಮೀಕ್ಷೆಯ ಪ್ರಕಾರ 350 ಮಿಲಿಯನ್ ನೆಕ್ಸ್ಟ್ 3 to 5 years ಅಲ್ಲಿ ಭಾರತ ದೇಶದಲ್ಲಿ ಮೊಬೈಲ್ ಮತ್ತೆ ಇಂಟರ್ನೆಟ್ ಯೂಸರ್ಸ್ ಜನಸಂಖ್ಯೆ ಹೆಚ್ಚಾಗುತ್ತೆ. 350 ಮಿಲಿಯನ್ ಹೊಸ ಯೂಸರ್ಸ್ ಕ್ರಿಯೇಟ್ ಆಗ್ತಾರಂದ್ರೆ ಎಷ್ಟು ದೊಡ್ಡ ಅವಕಾಶ ನಮ್ಮ ಕೈ ಮುಂದೆ ಬಂದಿದೆ ಅಂತ ಯೋಚನೆ ಮಾಡಿ. ಏನ್ ಸರ್ ಇದು ಅವಕಾಶ, ಹೇಗೆ ಇದು ಮಾಡೋದು
ಅದ್ರ ಬಗ್ಗೆನೇ ಮಾಹಿತಿ ಕೊಡೋದಕ್ಕೋಸ್ಕರ ಮಾತಾಡ್ತಾ ಇರೋದು ಇವತ್ತು ಸ್ನೇಹಿತರೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಮೊಬೈಲ್ ಫೋನ್ ಅಲ್ಲಿ ಸ್ಮಾರ್ಟ್ ಫೋನ್ ಬಂದ ನಂತರ ಇಂಟರ್ನೆಟ್ ಅದ್ರ ಜೊತೆಲಿ ಸೇರಿಸಿ ಎಷ್ಟು ಬದಲಾವಣೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಂದಿರೋದು ನೋಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಅಲ್ಲಿ ಬರ್ತಾ ಇದೆ, ಗೇಮಿಂಗ್, ಎಂಟರ್ಟೈನ್ಮೆಂಟ್, ಯೂಟ್ಯೂಬ್ ಆಗ್ಲಿ, ನೆಟ್ಫ್ಲಿಕ್ಸ್ ಆಗ್ಲಿ, ಇನ್ನೆಲ್ಲ ಹಲವಾರು ರೀತಿಯಿಂದ ಎಂಟರ್ಟೈನ್ಮೆಂಟ್, ಟ್ರಾವೆಲ್ ಅಂಡ್ ಟಿಕೆಟಿಂಗ್, ಇ ಕಾಮರ್ಸ್, ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾತಾಡ್ತಾರೆ, ಟ್ರೇಡಿಂಗ್, ಎಜುಕೇಶನ್ ಅಂಡ್ ಟ್ರೈನಿಂಗ್ ಕೂಡ ಈಗ ಕೋವಿಡ್ ಆದ ನಂತರ ಎಷ್ಟೋ ಜನ ನೋಡ್ತಾ ಇದ್ರಿ, ಇನ್ನೂ ಸ್ಕೂಲ್ಸ್ ಓಪನ್ ಆಗ್ತಾ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲಾರ ಮನೆಗಳಲ್ಲಿ ಇವತ್ತು ಎಜುಕೇಶನ್ ಅಂದ್ರೆ ಮೊಬೈಲ್ ಫೋನ್ ಇಟ್ಕೊಂಡು ಮಕ್ಕಳಲ್ಲಿ ಅಲ್ಲಿಂದಾನೇ ಕ್ಲಾಸಸ್ ತಗೊಳ್ತಾರೆ ನೋಡ್ತಾ ಇದ್ರಿ. ಇನ್ನು ಮುಂದಕ್ಕೆ ಇದನ್ನ ಹೆಚ್ಚಾಗುತ್ತೆ. ಇನ್ನ ಹೆಲ್ತ್ ಕೇರ್ ಅಂಡ್ ಬಾಡಿ ಮ್ಯಾನೇಜ್ಮೆಂಟ್ ಕೂಡ ಇನ್ನು ಮುಂದಕ್ಕೆ ಮೊಬೈಲ್ ಮತ್ತೆ ಇಂಟರ್ನೆಟ್ ಜೊತೆಲಿ ಸ್ಮಾರ್ಟ್ ಫೋನ್ ಮುಖಾಂತರ ಮಾಡೋ ಸಾಧ್ಯತೆಗಳು ಆಲ್ರೆಡಿ ಬಂದಿದೆ ಸ್ನೇಹಿತರೆ. ಸೊ ಬಿಗ್ ವೇಸ್ಗೂ ಇದಕ್ಕೂ ನಿಮ್ಗೂ ಏನ್ ಸಂಬಂಧ? ಬಿಗ್ ವೇಸ್ ಸೊಸೈಟಿಯ, ನಮ್ಮ ಸೊಸೈಟಿಯ ಒಂದು ಮೂಲ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್. ಯಾವುದೋ ಒಂದು ಸೊಸೈಟಿನಲ್ಲಿ ಒಂದು ಇಂಪಾರ್ಟೆಂಟ್ ಸೆಗ್ಮೆಂಟ್ ರೋಲ್ ಪ್ಲೇ ಮಾಡೋದು ಮರ್ಚೆಂಟ್ಸ್. ಪ್ರತಿಯೊಬ್ರು ಅವ್ರ ಹತ್ರ ಹೋಗ್ಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ನಾವು ಪ್ರತಿದಿನ ಬೇಕಾಗಿರೋಂತ ಸಾಮಗ್ರಿಗಾಗಿರ್ಬೋದು, ಇಲ್ಲ ಸೇವೆಗಳಿಗೋಸ್ಕರ ಆಗಿರ್ಬೋದು, ಸರ್ವಿಸಸ್ ಅಥವಾ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ಗೋಸ್ಕರ ಅಲ್ಲಿಗೆ ಹೋಗ್ಲೇಬೇಕು ಅನ್ನೋ ಪರಿಸ್ಥಿತಿ ಹಳ್ಳಿನಲ್ಲೂ ಇದೆ, ಗಲ್ಲಿಯಲ್ಲೂ ಇದೆ. ದೇಶದ ಎಲ್ಲಾ ಕೊನೆಯಲ್ಲಿ ಕೋಟಿ ಸಂಖ್ಯೆನಲ್ಲಿ ಇರುವಂತ ಒಂದು ಮರ್ಚೆಂಟ್ಸ್. ಅವ್ರಿಗಿರೋ ಒಂದು ಪ್ರಾಬ್ಲಮ್ಗೆ ಪರಿಹಾರವನ್ನು ತಂದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಮಾಡುದು. ಹಾಗಾಗಿ ಮಾಡಿದೆ ಬ್ಯಾಂಕಿಂಗ್ ಸರ್ವಿಸಸ್ ನ ಮರ್ಚೆಂಟ್ ಮುಖಾಂತರ ಮಾಡೋದಕ್ಕೆ, ಸೌಲಭ್ಯವನ್ನು ತಲುಪಿಸೋದಕ್ಕೆ, ವ್ಯವಹಾರ ಮಾಡಿಸೋದಕ್ಕೋಸ್ಕರ ಒಂದು ಅವಕಾಶ ಕ್ರಿಯೇಟ್ ಮಾಡಿದೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಂಟರ್ಪ್ರಿನರ್ಶಿಪ್ ಆಪರ್ಚುನಿಟಿ ಇದು. ಸೊ ಎಕ್ಸ್ಟೆಂಡೆಡ್ ಬ್ಯಾಂಕಿಂಗ್ ಫೆಸಿಲಿಟೀಸ್, ಮತ್ತೆ ಪ್ರತಿ ಮನೆಯಲ್ಲಿ ಬಿಲ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್, ರಿಚಾರ್ಜ್, ಮೊಬೈಲ್, DTH, ವಾಟರ್ ಬಿಲ್, ಗ್ಯಾಸ್, ಇಂತ ಮುಂದಕ್ಕೂ ಸ್ಕೂಲ್ ಫೀಸ್, ಮತ್ತೆ ಇನ್ಯಾವ್ದಾದ್ರು ಇನ್ಸ್ಟಾಲ್ಮೆಂಟ್ಸ್ ಕಟ್ಟೋದಾದ್ರೆ ಎಲ್ಲ ಪ್ರತಿಯೊಂದಕ್ಕೂ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಸೊ ಅದು ಕೂಡ ಒಂದು ಪ್ಲಾಟ್ಫಾರ್ಮ್ ಮುಖಾಂತರ ಮಾಡಕ್ ಸೌಲಭ್ಯ ಮಾಡಿಕೊಟ್ರೆ ಡಿಜಿಟಲಿ, ಅದು ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರ ಆಗುತ್ತೆ. ಇ ಕಾಮರ್ಸ್, ಟ್ರಾವೆಲ್ ಅಂಡ್ ಟಿಕೆಟಿಂಗ್, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್, ಮೋಟಾರ್ ಇನ್ಶೂರೆನ್ಸ್, ಇನ್ನು ಹಲವಾರು ತರದ ಇನ್ಶೂರೆನ್ಸ್ ಇದೆ. ಇದೆಲ್ಲ ರೆಡಿ ಟು ಪ್ಲಗ್ ಅಂಡ್ ಪ್ಲೇ ನಲ್ಲಿ ಇದೆ. ಮರ್ಚೆಂಟ್ಸ್ ಇನ್ನೇನು ಅವ್ರು ಹೊಸ ತರ ಏನು ಮಾಡ್ಬೇಕಾಗಿಲ್ಲ. ಅವ್ರ ಹತ್ರ ಇರೋ ಗ್ಯಾಜೆಟ್ಸ್ ನ ಯೂಸ್ ಮಾಡ್ಕೊಂಡು ಇನ್ನೊಂದು ಅಡಿಷನಲ್ ಇನ್ಕಮ್ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಕೊಟ್ಟು ಅಲ್ಲಿರೋ ಕಸ್ಟಮರ್ಸ್ ಗೆ ಸೇವೆ ಮಾಡೋದು ಅಂತದ್ದು ಒಂದು ಸೌಲಭ್ಯವನ್ನು ಕ್ರಿಯೇಟ್ ಮಾಡಿದ್ವಿ. ಅವ್ರಿಗಿರೋ ಪ್ರಾಬ್ಲಮ್ಗೆ ಪರಿಹಾರ. ಅದು ಏನ್ ಪ್ರಾಬ್ಲಮ್ ಇದೆ ಮರ್ಚೆಂಟ್ಸ್ಗೆ? ಭಾರತದಲ್ಲಿ ಇರುವಂತ ರಿಟೇಲ್ ಸೆಕ್ಟರ್ ಅಲ್ಲಿ ಮರ್ಚೆಂಟ್ಸ್ ಇರೋರು 20% ಮಾತ್ರ ಆರ್ಗನೈಸ್ಡ್ ಆಗಿರೋದು. ಸುಮಾರು 80% ಕೋಟಿ ಸಂಖ್ಯೆನಲ್ಲಿ ಇರುವಂತ ಮರ್ಚೆಂಟ್ಸ್ ನ ಸಂಖ್ಯೆ 80% ಅನ್ಆರ್ಗನೈಸ್ಡ್. ಅಂದ್ರೆ ಏನು? ಸಣ್ಣ ಪುಟ್ಟ ಸ್ಮಾಲ್ ಅಂಡ್ ಮೀಡಿಯಂ ಆಂಟರ್ಪ್ರಿನರ್, ಸಣ್ಣ ಪುಟ್ಟ ಕಿರಾಣ ಅಂಗಡಿಗಳು, ಸ್ಮಾಲ್ ಶಾಪ್ಸ್. ವಿದೇಶದಲ್ಲಿ ಬೆಳೆದಿರೋ ರಾಷ್ಟ್ರಗಳಲ್ಲಿ 80% ಆರ್ಗನೈಸ್ಡ್ ಇದೆ, 20% ಮಾತ್ರ ಅಲ್ಲಿ ಸಣ್ಣ ಪುಟ್ಟ ಅಂಗಡಿಗಳು ಕಾಣುತ್ತೆ. ಭಾರತದಲ್ಲಿ ಹಾಗಿಲ್ಲ, 20% ಮಾತ್ರ ಆರ್ಗನೈಸ್ಡ್, 80% ಅನ್ಆರ್ಗನೈಸ್ಡ್. ಅದು ಕೋಟಿ ಸಂಖ್ಯೆನಲ್ಲಿದೆ, ಹಳ್ಳಿನಲ್ಲೂ ಇದೆ, ಗಲ್ಲಿಯಲ್ಲೂ ಇದೆ, ಎಲ್ಲಾ ಕಡೆ ಇದೆ. ಇವ್ರಿಗಿರೋ ಪ್ರಾಬ್ಲಮ್ಗೆ ಪರಿಹಾರ ನಾವೇನ್ ತಲುಪಿಸ್ತಾ ಇದೀವಿ? ಪ್ರತಿಯೊಬ್ಬ ಮರ್ಚೆಂಟ್ ಇವತ್ತು ಏನ್ ಯೋಚನೆ ಮಾಡ್ತಾ ಇದ್ರೆ, ನನ್ನ ಟರ್ನ್ ಓವರ್ ಹೇಗಪ್ಪ ಹೆಚ್ಚು ಮಾಡೋದು? ಖರ್ಚುಗಳು ಹೆಚ್ಚಾಗ್ತದೆ, ಆನ್ಲೈನ್ ಕಾಂಪಿಟೇಷನ್ ಬರ್ತಾ ಇದೆಯಲ್ಲ, ನನ್ನ ಗ್ರಾಹಕರನ್ನ ಹೇಗೆ ಉಳಿಸ್ಕೊಳ್ಳೋದು? ಸುತ್ತಮುತ್ತ ಏನಾದ್ರು ನನ್ಗೊಂದು ದೊಡ್ಡ ಬ್ರ್ಯಾಂಡ್ ಬಂದ್ಬಿಟ್ರೆ ಅದನ್ನ ನಾನು ನನ್ನ ಕಸ್ಟಮರ್ಸ್ ನ ಲಾಯಲ್ ಆಗಿ ನನ್ನ ಹತ್ರನೇ ಹೇಗೆ ಉಳಿಸ್ಕೊಳ್ಳೋದು? ಆಫರ್ಗಳು ಕೊಟ್ಟು ನನ್ನ ಲಾಭ ಕಡಿಮೆ ಆಗ್ಬಿಡುತ್ತಲ್ಲ, ಬೇರೆ ಏನಾದ್ರು ಒಂದು ಆಪ್ಷನ್ ಇದ್ದಿದ್ರೆ ನೋಡ್ಬೋದಾಗಿತ್ತಲ್ಲ ಅಂತ ಪ್ರತಿ ಸಲಿನೂ ಯಾವುದೇ ವ್ಯವಹಾರ ಮಾಡೋರು ಇದನ್ನ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಇದಕ್ಕೆಲ್ಲ ಪರಿಹಾರ ನಾವು ಕೊಡ್ಬೋದು ಅಂದ್ರೆ ಯಾವ ರೀತಿಯಲ್ಲಿ ಕೊಡ್ತೀವಿ? ಅವ್ರು ಇವತ್ತು ಮಾಡ್ತಾ ಇರೋ ವ್ಯವಹಾರನೇ ಮಾಡಿ ಟರ್ನ್ ಓವರ್ ಹೆಚ್ಚು ಮಾಡಂಗ್ ಇದ್ದಿದ್ರೆ ಮಾಡಿರೋರು. ಅದ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ ಏನು? ಅಲ್ಲಿರೋ ಸುತ್ತಮುತ್ತ ಇರೋ ಕಸ್ಟಮರ್ಸ್ಗೆ ಬೈಯಿಂಗ್ ಕೆಪಾಸಿಟಿ ಲಿಮಿಟೇಷನ್ ಇದೆ, ಅದಕ್ಕೆ ಕಾಂಪಿಟೇಷನ್ ಕೂಡ ಇರುತ್ತೆ. ಹಾಗಾಗಿ ಅವ್ರು ಅದನ್ನ ಮಾಡ್ಬಿಟ್ಟೆ ಮಾಡಂಗಿದ್ರೆ ಇದುವರೆಗೂ ಮಾಡಿರೋರು. ಅವರು ಇದುವರೆಗೂ ಮಾಡಕ್ ಸಾಧ್ಯವಿಲ್ಲ. ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಸೇವೆಗಳ ಜೊತೆ ಸೇವಾ ಕೇಂದ್ರ ತರ ಮಾಡ್ಕೊಂಡ್ರೆ ಅವ್ರಿಗೆ ಆ ಪ್ರಶ್ನೆಗಳಿಗೆ ಪರಿಹಾರನೂ ಮಾಡ್ಬೋದು, ಪ್ಲಸ್ ಟರ್ನ್ ಓವರ್ ಹೆಚ್ಚು ಮಾಡ್ಕೊಳ್ಬಹುದು, ಪ್ಲಸ್ ಪ್ರಾಫಿಟ್ಸ್ ಹೆಚ್ಚು ಮಾಡ್ಕೊಳ್ಬಹುದು. ಹಾಗಾಗಿ ಈ ಪರಿಹಾರ ಪ್ರಾಕ್ಟಿಕಲಿ ಎಲ್ಲಾ ಹಳ್ಳಿ ಗಲ್ಲಿ ಭಾರತ ದೇಶದಲ್ಲ ಎಲ್ಲಾ ಕಡೆ ಮಾಡೋಕ್ಕಾಗುವಂತ ಒಂದು ಸಾಧ್ಯತೆ ಇದೆ. ಈ ಕೊರೋನಾ ಆದ ನಂತರ ಎಸ್ಪೆಷಲಿ ಬಿಸ್ನೆಸಸ್
ಮೊದಲ ತರ ಟರ್ನ್ ಓವರ್ ಇಲ್ಲ, ಖರ್ಚು ಯಾವುದು ಕಡಿಮೆ ಆಗಿಲ್ಲ. ಎಲ್ಲರೂ ರೀಸೆಟ್ ಮಾಡಿ ಟ್ರಾನ್ಸ್ಫಾರ್ಮೇಶನ್ ಆಗ್ಲೇಬೇಕು ಅನ್ನೋ ಪರಿಸ್ಥಿತಿ ಇದೆ. ನಾವು ಇಂಡಿವಿಜುವಲ್ಸ್ ಆಗಿರ್ಬೋದು, ಅಥವಾ ಅಂಗಡಿನವರಾಗಿರ್ಬೋದು, ಫ್ಯಾಕ್ಟ್ರಿನವರಾಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಪ್ರತಿ ಕ್ಷೇತ್ರದಲ್ಲೂ ಟ್ರಾನ್ಸ್ಫಾರ್ಮೇಶನ್ ನಡೀತಾರೆ ನೀವು ನೋಡ್ತಾ ಇದ್ದೀರಿ. ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಯಲ್ಲಿ ಒಂದು ಜನಸಂಖ್ಯೆಯ ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆಗೆ ಜಾಬ್ ಲಾಸ್ ಆಗಿದೆ, ಲೇ ಆಫ್ಸ್ ಆಗಿದೆ, ಲಾಕ್ ಡೌನ್ಸ್ ಆಗ್ತಾ ಇದೆ. ಏನೋ ನಮ್ಮ ಅದೃಷ್ಟ ಥರ್ಡ್ ವೇವ್, ಫೋರ್ತ್ ವೇವ್ ಆತರ ಏನು ಇಲ್ಲ, ಆಗ್ಲಿಲ್ಲ. ಎಷ್ಟೋ ರಾಷ್ಟ್ರಗಳಲ್ಲಿ ಇನ್ನ ನಡೀತಾ ಇದೆ. ಸ್ಮಾಲ್ ಪಾಕೆಟ್ಸ್ ಅಲ್ಲಿ ಇನ್ನೂ ಕೂಡ ಡೆಲ್ಲಿಯಲ್ಲಿ ಕೆಲವು ರಾಷ್ಟ್ರದಲ್ಲೇ ಎಲ್ಲ ಕಡೆ ಲಾಕ್ ಡೌನ್ ಸ್ಮಾಲ್ ಪಾಕೆಟ್ಸ್ ಅಲ್ಲಿ ಆಗ್ತಾ ಇದೆ. ಹೆಲ್ತ್ ಚಾಲೆಂಜಸ್ ಬಂದಿದೆ, ಜಾಬ್ಸ್ ಇಲ್ಲ, ನೋ ವರ್ಕ್, ಅನ್ಎಂಪ್ಲಾಯ್ಮೆಂಟ್ ಹೆಚ್ಚಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಜನ ಓದಿ ವಿದ್ಯಾವಂತರಾಗಿ ಸರ್ಟಿಫಿಕೇಟ್ಸ್ ನ ತಗೊಂಡು ಹೊರಗಡೆ ಹೋಗಿ ಮಹಾನಗರ ಕಡೆ ಹೋದ್ರು ಜಾಬ್ಸ್ ಇಲ್ಲ ಅವ್ರಿಗೆ. ಮತ್ತೆ ಅವರೆಲ್ಲ ಏನ್ ಮಾಡ್ಬೇಕು? ದುಡಿಮೆ ಮಾಡ್ಲೇಬೇಕಲ್ವಾ? ಅದಕ್ಕೆಲ್ಲದಕ್ಕೂ ಒಂದು ಸ್ವಯಂ ಉದ್ಯೋಗ ಮಾಡ್ಕೊಳಕ್ ಆಗುವಂತ ಒಂದು ಅವಕಾಶ ಹೇಗ್ ಬಂದಿದೆ ಅಂತ ಮಾತಾಡೋಣ. ಗಂಡಸರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಯಾರು ಬೇಕಾದ್ರೂ ಕೈ ಜೋಡಿಸಿ ವ್ಯವಹಾರ ಮಾಡಕ್ ಆಗುವಂತ ಒಂದು ವ್ಯವಹಾರ ಫಿನ್ಟೆಕ್ ರೆವಲ್ಯೂಷನ್ ಅಲ್ಲಿ ಬಂದಿರೋದು. ಸೊ ಅಲ್ಲಿಗೆ ಬಿಗ್ ವೇಸ್ ಕಡೆಯಿಂದ ಏನ್ ಪರಿಹಾರ? 3 ಪ್ರಾಬ್ಲಮ್ಸ್ ನ ಐಡೆಂಟಿಫೈ ಮಾಡಿದ್ವಿ. ಮರ್ಚೆಂಟ್ಸ್ ಕೋಟಿ ಸಂಖ್ಯೆನಲ್ಲಿದ್ದಾರಾ? ಎಸ್. ಅವ್ರಿಗೆ ಟರ್ನ್ ಓವರ್ ಹೆಚ್ಚು ಮಾಡ್ಕೊಳಕ್ಕೆ ಅವಕಾಶ ಬೇಕಾ? ಎಸ್. ಅವ್ರಿಗೆ ಸೇವೆಗಳನ್ನ ತಲುಪಿಸಿದ್ರಿ ಲಾಭ ಹೆಚ್ಚು ಮಾಡ್ಕೊಳಕ್ ಅವಕಾಶ ಬೇಕಾಗಿದೆಯಾ? ಎಸ್. ಸುತ್ತಮುತ್ತ ಇರೋ ಕಸ್ಟಮರ್ಸ್ಗೆ ಪ್ರಾಬ್ಲಮ್ಸ್ ಇರೋದನ್ನ ಪರಿಹಾರ ಕೊಡಕ್ಕೆ ಅವರು ಇಷ್ಟಪಡ್ತಾರ? ಎಸ್. ಅವ್ರ ವ್ಯವಹಾರನೇ ಅದು. ಮತ್ತೆ ಸುತ್ತಮುತ್ತ ಇರೋ ಜನಗಳಿಗೆ ಅವಕಾಶ ಕೂಡ ಬೇಕಾಗಿದೆ, ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ವಿನ್ ಸಿಚುವೇಶನ್ ಅಲ್ಲಿ ಕೆಲಸ ಮಾಡಕ್ ಆಗುವಂತ ಒಂದು ಅವಕಾಶ. ಮೊದಲನೇ ಪರಿಹಾರ ಫಿನ್ಟೆಕ್ ರೆವಲ್ಯೂಷನ್. ಫೈನಾನ್ಷಿಯಲ್ ಸರ್ವಿಸಸ್ ನ ಟೆಕ್ನಾಲಜಿ ಮುಖಾಂತರ ತಲುಪಿಸೋದಕ್ಕೆ ಫಿನ್ಟೆಕ್ ಅಂತ ಹೇಳ್ತೀವಿ. ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ, ಏನ್ ಪರಿಹಾರ ಇದೆ ಅಂತ ಮಾತಾಡೋಣ. ಭಾರತ ದೇಶದಲ್ಲಿ 10 ವರ್ಷ ಹಿಂದೆ ಅಕೌಂಟ್ ಹೋಲ್ಡರ್ಸ್, ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಎಷ್ಟಿತ್ತು ಅಂತ ನೀವು ಸರ್ವೆ ಮಾಡಿ ನೋಡಿದಾಗ 30 ರಿಂದ 35 ಕೋಟಿ ಜನಸಂಖ್ಯೆಗೆ ಬ್ಯಾಂಕ್ ಅಕೌಂಟ್ ಮಾತ್ರ ಇದ್ದಿತ್ತು. ಈಗ ಜನ್ಧನ್ ಅಕೌಂಟ್, ಡಿಜಿಟಲ್ ಇಂಡಿಯಾ, ಈ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಡೆಸಿ ಸರ್ಕಾರ ಎಲ್ರಿಗೂ ಬ್ಯಾಂಕ್ ಅಕೌಂಟ್ ತಲುಪಿಸ್ಬೇಕು ಅಂತ ಹೇಳಿ ಪ್ರತಿ ಒಬ್ರಿಗೂ ಬ್ಯಾಂಕ್ ಅಕೌಂಟ್ ತಲುಪಿಸೋದಕ್ಕೆ ಪ್ರಯತ್ನ ಮಾಡಿ ಇವಾಗ 90 ಕೋಟಿಗೂ ಹೆಚ್ಚು ಜನ ಹತ್ರ ಬ್ಯಾಂಕ್ ಅಕೌಂಟ್ ಇದೆ. ಜನಸಂಖ್ಯೆ ಎಲ್ಲಿ ವಾಸವಾಗಿದ್ದಾರೆ? 70%, 70%ಗೂ ಹೆಚ್ಚು ಜನಸಂಖ್ಯೆ ವಾಸವಾಗಿರೋದು ಸೆಮಿ ಅರ್ಬನ್ ಮತ್ತೆ ರೂರಲ್ ಏರಿಯಾಸ್ ಅಲ್ಲಿ. ಅಲ್ಲಿ ವ್ಯವಹಾರ ಕ್ಯಾಶ್ ಇಂದ ಆಗೋದು. ಸೊ ಆ ಬ್ಯಾಂಕ್ ಅಕೌಂಟ್ ಅಲ್ಲಿ ಸರ್ಕಾರ ಕೊಡ್ಬೇಕಾಗಿರುವಂತ ಎಲ್ಲಾ ತರದ ಹಣ ಡಿಜಿಟಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬೆನಿಫಿಷರಿ ಅಕೌಂಟ್ಗೆ ಡೈರೆಕ್ಟ್ ಆಗಿ. ಕಿಸಾನ್ ಸಬ್ಸಿಡಿ ಆಗಿರ್ಬೋದು, ಎಜುಕೇಶನ್ ಸಬ್ಸಿಡಿ ಆಗಿರ್ಬೋದು, ಸ್ಯಾಲರಿ, ಪೆನ್ಷನ್, ಏನೇ ಹಣ ಕೊಡ್ಬೇಕಾದ್ರೆ ಸರ್ಕಾರ ಡಿಜಿಟಲಿ ಡೈರೆಕ್ಟ್ ಆಗಿ ಬೆನಿಫಿಷರಿ ಅಕೌಂಟ್ಗೆ ಕಳಿಸ್ತಾ ಇದ್ದಾರೆ. ಬಟ್ ಅವ್ರಿಗೆ ಬ್ಯಾಂಕ್ ನಲ್ಲಿ ಡಿಜಿಟಲ್ ಕಳಿಸಿರೋ ಹಣದ ಜೊತೆಯಲ್ಲಿ ಕೈನಲ್ಲಿ ಕ್ಯಾಶ್ ಬೇಕು ವಿಡ್ರಾ ಮಾಡ್ಕೊಳ್ಳಕ್ಕೆ. ಆ ಫೆಸಿಲಿಟಿ ಬಗ್ಗೆ ತೆಗೆದು ನೋಡಿದಾಗ ಭಾರತ ದೇಶದಲ್ಲಿ ಎಲ್ಲಾ ಬ್ಯಾಂಕ್ಗಳು ಸೇರಿ ಇಡೀ ರಾಷ್ಟ್ರದಲ್ಲಿ ಕೇವಲ 1,47,000 ಮಾತ್ರ ಬ್ರಾಂಚ್ ಇರೋದು. ಹಳ್ಳಿಗಳು ಎಷ್ಟಿದಾವೆ? 6.5 ಲಕ್ಷ. ಎಷ್ಟು ಗ್ಯಾಪ್ ಇದೆ ಅಂತ ನೋಡಿ. ಸರ್ ATM ಆಗ್ಬೋದಲ್ಲ ಅಂತ ನಿಮ್ ಪ್ರಶ್ನೆ ಇರ್ಬೋದು. 2,20,000ಕ್ಕೂ ಹೆಚ್ಚು ATM ಇದೆ. ಸಾಮಾನ್ಯವಾಗಿ ನೋಡಿ, ನೀವು ಬ್ಯಾಂಕ್ ಜೊತೆಯಲ್ಲೇ ATM ಇರೋದು. ಮತ್ತೆ ಈ ಬ್ಯಾಂಕು ATM 60 ರಿಂದ 70% ಸಿಟಿ ಕಡೆಗೆ ತುಂಬಾ ಒಂದೇ ರೋಡ್ ಅಲ್ಲೇ 4 ಇರ್ತವೆ. ಪಾಪ್ಯುಲೇಷನ್ ಡೆನ್ಸಿಟಿ ಪ್ರಕಾರ ಮಾಡಿದ್ದಾರೆ. ರೂರಲ್, ಸೆಮಿ ರೂರಲ್ ಮತ್ತೆ ಸೆಮಿ ಅರ್ಬನ್ ಏರಿಯಾಗಳಲ್ಲಿ ಅದರ ಪೆನಿಟ್ರೇಷನ್ ಜಾಸ್ತಿ ಇಲ್ಲ. ಕೆಲವರು 5 ರಿಂದ 10 ಕಿಲೋಮೀಟರ್ ವರೆಗೂ ಹೋಗುವಂತ ಪರಿಸ್ಥಿತಿ ಇದೆ. ಈಗ ಯಾರಿಗಾದ್ರೂ ಪೆನ್ಷನ್ ತಗೊಳ್ಳೋರು ಮೈ ಹುಷಾರಿಲ್ಲ ಅಂದ್ರೆ, ಅಥವಾ ವಯಸ್ಸಾದವರು ವಯಸ್ಸಲ್ಲಿ 8-10 ಕಿಲೋಮೀಟರ್ ಬ್ಯಾಂಕಿಂಗ್ ಟೈಮ್ ಅಲ್ಲೇ ಹೋಗ್ಬಿಟ್ಟು ಮಾಡಕ್ ಸಾಧ್ಯತೆ ಇದೆಯಾ? ಇದಕ್ಕೆ ಸರ್ಕಾರ ಬ್ಯಾಂಕ್ ನ ಕರೆದು ನೀವು ಬ್ರಾಂಚಸ್ ಓಪನ್ ಮಾಡಿ ATM ಹಾಕಿ ಅಂತ ಹೇಳಿದ್ರೆ ಬ್ಯಾಂಕ್ ಎಲ್ಲ ಕ್ಲಿಯರ್ ಆಗಿ ಹೇಳಿದ್ರು, ಇಲ್ಲ ಸರ್ ನಾವು ಬ್ಯಾಂಕ್ ಹಾಕಕ್ ಆಗಲ್ಲ, ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಕ್ಯಾಪಿಟಲ್. ಮತ್ತೆ ನಾವು ATM ಹಾಕ್ಬೇಕಾದ್ರೆ ಕಮ್ಮಿ ಅಂದ್ರೆ 25 lakh rupees ಇನ್ವೆಸ್ಟ್ಮೆಂಟ್ ಆಗುತ್ತೆ. ಪ್ರತಿ ತಿಂಗಳು 70 ರಿಂದ 80,000 ರೂಪಾಯಿ ಅದಕ್ಕೆ ರಿಕರಿಂಗ್ ಎಕ್ಸ್ಪೆನ್ಸಸ್ ಇದೆ. ಸ್ಯಾಲರಿ, ಸೆಕ್ಯೂರಿಟಿ ಗಾರ್ಡ್, ಎಲೆಕ್ಟ್ರಿಸಿಟಿ, AC, ಮೇಂಟೆನೆನ್ಸ್, ಕ್ಯಾಶ್ ರಿಪ್ಲೆನಿಶ್ಮೆಂಟ್, ಇವೆಲ್ಲ ಕಾಸ್ಟ್ ಇರೋದ್ರಿಂದ ಮಾಡಕ್ ಆಗಲ್ಲ. ಆಗ ಎಲ್ಲಾ ಬ್ಯಾಂಕ್ಗಳನ್ನ ಕರೆದು ಒಂದು ಸೆಂಟ್ರಲೈಸ್ ಆರ್ಗನೈಸೇಷನ್ ನ ಕ್ರಿಯೇಟ್ ಮಾಡಿದ್ದಾರೆ RBI ನೇತೃತ್ವದಲ್ಲಿ. ಇದಕ್ಕೆ ಹೇಳೋದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ. ಈ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ಗೆ ಭಾರತದಲ್ಲಿ ಇರುವಂತ ಎಲ್ಲಾ ಬ್ಯಾಂಕ್ಗಳಿಂದ 10 ಟಾಪ್ ಬ್ಯಾಂಕ್ಸ್ ನ ಕರೆದು
ಅವರ ನೇತೃತ್ವ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಪ್ರೆಸೆಂಟೇಟಿವ್ಸ್ ನ ಬೋರ್ಡ್ ಮೆಂಬರ್ಸ್ ಮಾಡಿ ಈ ಸಂಸ್ಥೆನ ಮಾಡಿ ಎಲ್ಲಾ ಬ್ಯಾಂಕಿನ ಸರ್ವರ್ಸ್ ಒಂದೇ ಕಡೆ ತಂದಿದ್ದಾರೆ. ಈಗ ಕಂಪ್ಯೂಟರ್ಸ್ ಇಂದಾನೆ ಎಲ್ಲ ಆಗ್ತಾ ಇರೋದು. ಆ ಕಂಪ್ಯೂಟರ್ ಸರ್ವರ್ಸ್ ಅಲ್ಲೇ ಕೆಲಸ ಮಾಡೋದು. ಎಲ್ಲ ಸರ್ವರ್ಸ್ ಒಂದೇ ಕಡೆ ತಂದ್ಬಿಟ್ರೆ ಎಲ್ಲಾ ಬ್ಯಾಂಕಿನ ಒಬ್ರು ಬ್ಯಾಂಕ್ ಇಂದ ಇನ್ನೊಬ್ರು ಬ್ಯಾಂಕ್ಗೆ ಇಂಟರ್ ಆಪರೇಬಿಲಿಟಿ ಮಾಡೋದಕ್ಕೆ ಈಸಿ ಆಗೋಯ್ತು. ಆದ್ರೆ NPCI ಎಲ್ಲ ಹಳ್ಳಿಗೆ ಹೋಗಕ್ಕಾಗಲ್ಲ. NPCI ಹೋಗ್ಬೇಕಾದ್ರೆ ಬೇರೆಯವ್ರ ಮುಖಾಂತರನೇ ಅದನ್ನ ಮಾಡಿಸ್ಬೇಕು. ಹಾಗಾಗಿ ಇನ್ಜಿನಾಮಿಕ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅವ್ರು ಹೇಳಿದ ಪ್ರಕಾರ ಸಾಫ್ಟ್ವೇರ್ ನ ಡೆವಲಪ್ ಮಾಡಿ ಒಂದು ಬ್ಯಾಂಕಿನ ಮುಖಾಂತರ ಅದನ್ನ ಅಪ್ಲೈ ಮಾಡಿದ್ಮೇಲೆ ಅದನ್ನ 6 ತಿಂಗಳು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿದ ನಂತರ ಲೈಸೆನ್ಸ್ ತಗೊಂಡು ಮೂರು ಬ್ಯಾಂಕ್ ಇಂದ ಲೈಸೆನ್ಸ್ ತಗೊಂಡು ಈಗ ಮನೆಗೆ ವ್ಯಕ್ತಿಗೂ ATM ಮೊಬೈಲ್ ATM ತರ ಆಪರೇಟ್ ಮಾಡುವಂತ ಒಂದು ಲೈಸೆನ್ಸ್ ಕೊಡಿಸ್ಬೋದು ನಾವು. ಜೊತೆಯಲ್ಲಿ ಆ ವ್ಯಕ್ತಿ ಸುತ್ತಮುತ್ತ ಇರುವಂತ ಮರ್ಚೆಂಟ್ಸ್ ನ ಮಾತಾಡಿ ಅವ್ರನ್ನು ಕ್ಯಾಶ್ ಪಾಯಿಂಟ್ ಟ್ರಾನ್ಸಾಕ್ಷನ್ ನ ಮಾಡ್ಬೋದು. ಇದ್ರ ಎರಡರಿಂದ ಲಾಭ ಏನು? ವ್ಯವಹಾರ ಮಾಡ್ಬೋದು. ಅವರು ಹೇಗೆ ಮಾಡೋದಕ್ಕೆ ಸಾಧ್ಯ ಅಂತ ಮಾತಾಡೋಣ. ಸೊ ಈ ರೀತಿಯಲ್ಲಿ ಬಂದಿರೋ ಅವಕಾಶಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮಗೆ. ವೇಸ್ ಬಿಗ್ ಬೆನಿಫಿಟ್ಸ್ ಅಂತ ಫಿನ್ಸ್ ಡಿವಿಷನ್ ಅಂತ ಬಿಗ್ ವೇಸ್ ಇದು. ಈ ಫಿನ್ಸ್ ಡಿವಿಷನ್ ಅಂದ್ರೆ ಫೈನಾನ್ಷಿಯಲ್ ಸರ್ವಿಸಸ್ ಡಿವಿಷನ್. ನೀವೇನ್ ಮೊಬೈಲ್ ಫೋನ್ ಅಲ್ಲಿ ತರ ನೋಡ್ತಾ ಇದ್ದೀರೋ ನಿಮ್ ಚಿತ್ರದಲ್ಲಿ, ಅದು ಮೊಬೈಲ್ ಫೋನ್ ಅಲ್ಲ. ಈಗ ನೀವು ನೋಡ್ತಾ ಇರೋದು ಮೈಕ್ರೋ ATM, MATM ಅಂತ ಹೇಳ್ತೀವಿ. ಈ ಮೈಕ್ರೋ ATM ಮತ್ತೆ ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಡೆವಲಪ್ ಮಾಡಿರುವಂತ ಪ್ಲಾಟ್ಫಾರ್ಮ್ ನ ನೀವು ಗೂಗಲ್ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ KYC ನ ಕಂಪ್ಲೀಟ್ ಮಾಡ್ಕೊಂಡು ನೀವು ಲೈಸೆನ್ಸ್ ಫೀಸ್ ನ ಕೊಟ್ಟು ಲೈಸೆನ್ಸ್ ನ ಪಡ್ಕೊಂಡ್ರೆ ತದನಂತರ ಈ ಹಾರ್ಡ್ವೇರ್ ನ ಹಾಕೊಂಡು ನೀವೇ ಮೊಬೈಲ್ ATM ತರ ಆಪರೇಟ್ ಮಾಡ್ಬೋದು. ಇದು ಮೈಕ್ರೋ ATM. ಭಾರತದ ಯಾವುದೇ ಬ್ಯಾಂಕಿನ ಡೆಬಿಟ್ ಕಾರ್ಡ್ ನ ಸ್ವೈಪ್ ಮಾಡಿ ಜನಕ್ಕೆ ಬೇಕಾಗಿರುವಂತ ಸೌಲಭ್ಯವನ್ನು ನಿಮ್ಮ ಮುಖಾಂತರ ಸೇವೆಗಳನ್ನ ಕೊಡಬಹುದು, ಅಥವಾ ನೀವು ಮರ್ಚೆಂಟ್ಸ್ ಮುಖಾಂತರ ಕೂಡ ಮಾಡಿಸ್ಬೋದು. ಆ ಪಾತ್ರಕ್ಕೆ ಡಿಜಿಪ್ರೋನರ್ ಅಂತ ಕರಿತೀವಿ ನಾವು. ಸ್ನೇಹಿತರೆ, ನೀವು ಇವಾಗ ಪ್ರಶ್ನೆ ಹೇಳ್ಬೋದು, ಸರ್ ತುಂಬಾ ಜನ ಹಳ್ಳಿಗಳಲ್ಲಿ ಬ್ಯಾಂಕ್ ಅಕೌಂಟ್ ಇದೆ, ಕಾರ್ಡ್ ಇರಲ್ಲ ಸರ್, ಏನ್ ಮಾಡೋದು? ನಮ್ಮ ಸೌಭಾಗ್ಯ ಏನಂದ್ರೆ ಭಾರತದಲ್ಲಿ ಬ್ಯಾಂಕ್ ಅಕೌಂಟ್ಸ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿರೋದ್ರಿಂದ ಎಲ್ಲರನ್ನು ಆಧಾರ್ ಕಾರ್ಡ್ ಜೊತೆ ಲಿಂಕ್ ಮಾಡಲೇಬೇಕನ್ನೋ ಪರಿಸ್ಥಿತಿನಲ್ಲಿ ಮಾಡಿ ಅದನ್ನ ಲಿಂಕ್ ಮಾಡಿರೋದ್ರಿಂದ ಒಬ್ಬ ವ್ಯಕ್ತಿ ತನ್ನ ಆಧಾರ್ ನಂಬರ್ ಕೊಟ್ಟು ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಮುಖಾಂತರ ಅವ್ರು ಯಾವ್ದೇ ಒಂದು ಫಿಂಗರ್ ಪ್ರಿಂಟ್ ನ ಇಟ್ಟು ಯಾವ್ಯಾವ ಬ್ಯಾಂಕ್ ಅಕೌಂಟ್ಸ್ ಆಧಾರ್ ಕಾರ್ಡ್ ಜೊತೆ ಲಿಂಕ್ ಆಗಿದೆ ಅದ್ರ ಮುಖಾಂತರ ಕೂಡ AEPS ಆಧಾರ್ ಕಾರ್ಡ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಮುಖಾಂತರ ಬ್ಯಾಂಕಿಂಗ್ ಸರ್ವಿಸಸ್ ನ ಮಾಡಬಹುದು. ಕ್ಯಾಶ್ ವಿಡ್ರಾವಲ್, ಬ್ಯಾಂಕ್ ಇನ್ಕ್ವೈರಿ, ಆಧಾರ್ ಪೇ, ಮಿನಿ ಸ್ಟೇಟ್ಮೆಂಟ್ ಏನ್ ಬೇಕಾದ್ರೂ ಮಾಡ್ಬೋದು. ಒಂದು ಮೈಕ್ರೋ ATM ತರನೇ ಆಪರೇಟ್ ಮಾಡ್ಬೋದು. ಸಿಂಪಲ್ 3 ಸ್ಟೆಪ್ಸ್ ಇಂದ ಮಾಡ್ಬೋದು. ಇದಕ್ಕೆಲ್ಲ ತರಬೇತಿ ಇರುತ್ತೆ. ಈ ತರಬೇತಿನಲ್ಲಿ ನಿಮ್ಗೆಲ್ಲ ವಿಚಾರ ಹೇಳ್ಕೊಡ್ತೀವಿ, ವಿಡಿಯೋಸ್ ಇರ್ತವೆ. ಜೊತೆಯಲ್ಲಿ ನಿಮಗೆ ವ್ಯಕ್ತಿ ವಿಕಾಸನ ಮತ್ತೆ ಆರ್ಥಿಕ ವಿಕಾಸನ ಎರಡೂ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಬೇಕು ಅನ್ನೋದು, ಪರ್ಸನಲ್ ಡೆವಲಪ್ಮೆಂಟ್ ಡಿಜಿಟಲ್ ಯುಗದಲ್ಲಿ ಹೆಂಗ್ ಮಾಡ್ಕೊಬೇಕು, ಯಾಕೆ ಮಾಡ್ಕೊಬೇಕು ಅನ್ನೋದು ಕಾರ್ಯಕ್ರಮಗಳನ್ನ ಮಾಡಿ ನಿಮಗೆ ಸ್ವಯಂ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿರುವಂತ ಕಂಪನಿ ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಇದೆ. ಈಗ 2ನೇ ಪ್ರಶ್ನೆ ಇದು ನನ್ನ ಮಾತಲ್ಲಿ. ನಿಮ್ಮೆಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇರ್ಬೋದು. ಮೊದಲನೇ ಬಾರಿ ಬಂದಿರೋರು ಮಾತ್ರ ಚಾಟ್ ಮಾಡಿ. ನಿಮ್ಮ ಹತ್ರ ಇರೋ ಸ್ಮಾರ್ಟ್ ಫೋನ್ ನಲ್ಲಿ ಎಷ್ಟು ಆಪ್ಸ್ ಇರ್ಬೋದು ನಿಮ್ಮ ಹತ್ರ? ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಪಿನ್ರೆಸ್ಟ್, ನೆಟ್ಫ್ಲಿಕ್ಸ್, ಈ ರೀತಿಯಲ್ಲಿ ಆಪ್ಸ್ ಎಷ್ಟಿರ್ಬೋದು ಅಂತ ಒಂದು ಅಂದಾಜು ಚಾಟ್ ಮಾಡಿ ನೋಡೋಣ. ಸ್ನೇಹಿತರೆ, 50 ಆ್ಯಪಾ ವೆಂಕಟೇಶ್? 50 ಆ್ಯಪ್ ಇದೆ ಸರ್. ವೆಂಕಟೇಶ್ 15, 35, 23, 30, 95, 110. ಒಂದ್ ನಿಮಿಷ ಒಂದ್ ಆಪ್ ಅಂದ್ರೂ 110 ನಿಮಿಷ ಆಯ್ತಲ್ಲಪ್ಪ ನಿಮ್ದು. ನೀವು ಜಾಸ್ತಿ ಬರ್ದ್ರೆ ನಾವೇನ್ ಪ್ರೈಸ್ ಏನ್ ಕೊಡ್ತೀವಿ ಅಂತ ಅನ್ಕೊಂಬೇಡ್ರಿ. ಆಮೇಲೆ ನನಗ್ ಗೊತ್ತಿರಂಗೆ ಒಂದ್ ಸಾಮಾನ್ಯ ವ್ಯಕ್ತಿ 30 ರಿಂದ 40 ಆಪ್ ಇದ್ದೇ ಇರುತ್ತೆ. ಅಲ್ಲಿಗೆ ನಾನು ಇನ್ನೊಂದು ಪ್ರಶ್ನೆ ಕೊಡ್ಬೇಕಾಗುತ್ತೆ. ಹಂಗಾರೆ ಇಷ್ಟೊಂದು ಆಪ್ ಇದೆ ಅಂದ್ರೆ ಯಾವ ಆಪ್ ಇದೆ ನಿಮ್ಮ ಹತ್ರ? ತಿಂಗಳಿಗೆ ಒಂದು 15,000 ರೂಪಾಯಿದಿಂದ 25,000 ರೂಪಾಯಿ ದುಡಿಮೆ ಮಾಡ್ಕೊಳಕ್ ಆಗುವಂತದ್ದು. ಅದು ಲೈಸೆನ್ಸ್ ಎಲ್ಲ ಬಂದು ಲೀಗಲಿ, ಟೆಕ್ನಿಕಲಿ, ರಿಯಲಿ, ಮಾರಲಿ ಕರೆಕ್ಟ್ ಆಗಿ ಮಾಡಕ್ ಆಗುವಂತ ವ್ಯವಹಾರ ಮಾಡುವಂತದ್ದು ಯಾವ ಆಪ್ ಇದೆ? ಅದನ್ನ ಬರೀರಿ ನೋಡೋಣ. 40, 50, 20, 30, 15 ಇರೋ ನೋ 110ರಲ್ಲಿ ಒಂದು ಇಲ್ವೇನ್ರಿ? ಅರ್ನಿಂಗ್ ಆಪ್ ಯಾವುದು ಇಲ್ಲ ಸರ್. ಓಕೆ, ನೋ ಪ್ರಾಬ್ಲಮ್.
ಸೊ ನಿಮ್ಮನ್ನ ಯಾರು ಕರೆದಿದ್ದಾರೆ ಆ ವ್ಯಕ್ತಿ ಜೊತೆಲೆ ಈ ಕಾರ್ಯಕ್ರಮ ಆದ ನಂತರ ಮಾತಾಡ್ಬಿಟ್ಟು ಒಂದು ಲಿಂಕ್ ಕೇಳಿ. ಆ ಲಿಂಕಿನ ಮುಖಾಂತರ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗುತ್ತೆ. ಆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋದಾಗ ನಿಮಗೆ ಅಲ್ಲಿ ಈ ತರ ಕಾಣುತ್ತೆ 3 ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ 3 ಆಪ್ ನ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ KYC ಮಾಡ್ಕೊಳ್ಳೋದಕ್ಕೆ ಆಟೋಮೆಟಿಕ್ಲಿ ಕೇಳುತ್ತೆ ಒಂದು ಅಪ್ಲಿಕೇಶನ್. ಸರ್ ಅಪ್ಲಿಕೇಶನ್ ಅಂದ್ರೆ ಏನ್ ಪೇಪರ್ ಏನಿಲ್ಲ, ಇಲ್ಲಿ ಎಲ್ಲ ಆನ್ಲೈನ್. ರಿಜಿಸ್ಟ್ರೇಷನ್ ಲಿಂಕ್ ತಗೊಳ್ಳಿ, ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ, KYC ಡಾಕ್ಯುಮೆಂಟ್ಸ್ ಪಿಕ್ಚರ್ ತೆಗೆದು ಅಪ್ಡೇಟ್ ಮಾಡಿ, ಇವೆಲ್ಲ ಮಾಡ್ತಾನೆ ಇದ್ದೀರಾ ನೀವು. ಇಲ್ಲಿ ಮಾಡಿದ್ರೆ ದುಡಿಮೆ ಮಾಡ್ಕೊಳಕ್ ಅವಕಾಶ ಇದೆ. ಲೈಸೆನ್ಸ್ ಫೀ ಕೊಟ್ಕೊಳ್ಳಿ, 3 to 4 ವರ್ಕಿಂಗ್ ಡೇಸ್ ಕೊಡಿ. 2 ರಿಂದ 3 ವರ್ಕಿಂಗ್ ಡೇಸ್ ಯಾಕೆ ಬೇಕು? ಬ್ಯಾಂಕ್ ಮುಖಾಂತರ ಏನ್ ಬೇಕು ಆ KYC ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗಿರೋದು, ಅದನ್ನ ವೆರಿಫೈ ಮಾಡೋದು ಬ್ಯಾಂಕ್. ಲೈಸೆನ್ಸ್ ಬರೋದು ಬ್ಯಾಂಕ್ ಇಂದ ನಿಮಗೆ. ತದನಂತರ ನಿಮಗೆ ಯಾವ್ಯಾವ ಹಾರ್ಡ್ವೇರ್ ಬೇಕು, ATM, ಮೊಬೈಲ್ ATM ಬೇಕಾ, ಮೈಕ್ರೋ ATM ಬೇಕಾ, AEPS ಬೇಕಾ, ಅದನ್ನೆಲ್ಲ ತಗೊಂಡು ಕಿಟ್ ರೂಪದಲ್ಲಿ ಸಿಗುತ್ತೆ ನಮ್ಮಲ್ಲಿ. ಏನ್ ಸರ್ ಕಿಟ್ ಅಂದ್ರೆ? ಸರ್ ನೀವು ಒಂದು ವ್ಯವಹಾರ ಮಾಡಕ್ ಹೋಗ್ಬೇಕಾದ್ರೆ ನೀವು ಹಾಕಿರೋ ಡ್ರೆಸ್ ಕೋಡ್ ಅಲ್ಲೇ ಹೋಗೋದು ಒಳ್ಳೇದಾ, ಒಂದು ಯೂನಿಫಾರ್ಮಿಟಿ ಇರೋಂತ ಒಂದು ಸ್ಟ್ಯಾಂಡರ್ಡ್ ಡ್ರೆಸ್ ಕೋಡ್ ಅಲ್ಲಿ ಹೋದ್ರೆ ವ್ಯವಹಾರ ಮಾಡಕ್ ಈಸಿನಾ? ಸ್ವಯಂ ಉದ್ಯಾನಗೆ ಇರ್ಬೋದು, ಆದ್ರೂ ಒಂದು ಡಿಸಿಪ್ಲಿನ್, ಒಂದು ಶಿಸ್ತು ಅನ್ನೋದಿದ್ರೆ ನಿಮ್ಮ ಅಕ್ಸೆಪ್ಟೆನ್ಸ್ ಹೆಚ್ಚಾಗುತ್ತೋ ಇಲ್ವೋ ಸ್ನೇಹಿತರೆ? ಸೊ ಹಾಗಾಗಿ ಒಂದು ಕಿಟ್ ಬ್ಯಾಗ್, ಟಿ ಶರ್ಟ್, ಕ್ಯಾಪ್, ಪೆನ್ ಜೊತೆಯಲ್ಲಿ ಬ್ಯಾಡ್ಜ್ ಎಲ್ಲ ಕೊಟ್ಟು ನಿಮಗೆ ಯಾವ ಪ್ಯಾಕ್ ಬೇಕು ನಿಮ್ಮ ಅನುಕೂಲ ಪ್ರಕಾರ ನೀವು ಡಿಜಿಪ್ರೊನರ್ ಪ್ಯಾಕ್ 2500 ರೂಪಾಯಿ ಪ್ಯಾಕ್ ಶುರು ಮಾಡಬಹುದು. ಇಲ್ಲ ಸರ್ ನನಗೆ ಮೈಕ್ರೋ ATM, AEPS ಇರ್ಲಿ ಅಂದ್ರೆ ಡೆಮೋ ಕೊಡಕ್ಕೂ ಈಸಿ ಆಗುತ್ತೆ, ನಾನು ವ್ಯವಹಾರ ಮಾಡಕ್ಕೂ ಈಸಿ ಆಗುತ್ತೆ ಅಂದ್ರೆ ಆಗ 14,500 ರೂಪಾಯಿ ಆಗುತ್ತೆ. ಇಲ್ಲ ನನಗೆ ಬರೀ AEPS ಮತ್ತೆ ಪ್ರಿಂಟರ್ ಇರ್ಲಿ ಅಂದ್ರೆ 9,000 ರೂಪಾಯಿ ಆಗುತ್ತೆ. ಅದಕ್ಕೆ ಸಿಲ್ವರ್, ಗೋಲ್ಡ್ ಪ್ಲಸ್ ಅಂತ ಪ್ಯಾಕ್ ಇದೆ. ನಿಮ್ ಕರ್ದಿರೋ ಸ್ನೇಹಿತರ ಹತ್ರ ಕೂತ್ಕೊಂಡು ಮಾತಾಡಿ, ನಿಮ್ಗೆ ಯಾವ್ದು ಸೂಟೇಬಲ್ ಇದೆ, ಅಪ್ಗ್ರೇಡ್ ಕೂಡ ಮಾಡ್ಕೊಬಹುದು. ಇದನ್ನ ನೀವು ಸ್ಟಾರ್ಟ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್. ಯಾವ್ದೇ ಒಂದು ವ್ಯವಹಾರದಲ್ಲಿ ನಾಳೆ ಮಾಡೋಣ ಅಂತ ಇಟ್ಕೊಂಡು ಯಾವ್ದು ಸಕ್ಸಸ್ ಆಗಿಲ್ಲ. ಈ ರೀತಿಯಲ್ಲಿ ಲೈಸೆನ್ಸ್ ಬರುತ್ತೆ. ಲಾಕ್ಡೌನ್ ಪೀರಿಯಡ್ ಇದ್ರೂ ನಿಮ್ಗೆ ಪಾಸ್ ಇರುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಇರೋದ್ರಿಂದ. ಇದು ಈ ತರ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನೀವು ಕೈ ಜೋಡಿಸೋದಕ್ಕೋಸ್ಕರ ನಿಮ್ ಸ್ನೇಹಿತರು ನಿಮ್ಮನ್ನ ಕರೆದಿರೋದು. ಸರಿ ಸರ್, ಇದೆಲ್ಲ ಮಾಡ್ಬೇಕಾದ್ರೆ ನಾನು ಮಾತಾಡಕ್ಕೆ ನಾನು ಮಾತಾಡ್ಬೇಕು? ಅದಕ್ಕೆಲ್ಲ ತರಬೇತಿ ಇರುತ್ತೆ. ಪ್ರತಿ 15 ದಿನಕ್ಕೊಮ್ಮೆ ಟ್ರೈನಿಂಗ್ ಇದೆ. ಕನ್ನಡ ಭಾಷೆದಲ್ಲೇ ಇದೆ, ಬೇರೆ ಭಾಷೆಗಳಲ್ಲೂ ಇರುತ್ತೆ. ವಾರಕ್ಕೊಮ್ಮೆ ಈ ತರ ಕಾರ್ಯಕ್ರಮಗಳು ಇರ್ತವೆ. ಶನಿವಾರ ಬಿಸ್ನೆಸ್ ಆಪರ್ಚುನಿಟಿ ಜೊತೆಯಲ್ಲಿ ಬಿಸ್ನೆಸ್ ಟ್ರೈನಿಂಗ್, ಎಲ್ಲ ಕಿಟ್, ಟೂಲ್ಸ್ ಜೊತೆಯಲ್ಲಿ ಬಿಸ್ನೆಸ್ ಅಲ್ಲಿ ನೀವು ಹೋಗಿ ಮಾತಾಡಿದ್ಮೇಲೆ ಆ ಮರ್ಚೆಂಟ್ ಹತ್ರನೋ ನೀವು ಸ್ನೇಹಿತರ ಹತ್ರನೋ ಮಾತಾಡಿದ್ಮೇಲೆ ಅವ್ರಿಗೆ ನೀವೇನ್ ಮಾತಾಡಿದ್ರಿ ಅಂತ ಒಂದು ಫ್ಲೈಯರ್ ಕೂಡ ಕೊಟ್ಟು ಬರೋದಕ್ಕೆ ಕನ್ನಡದಲ್ಲೇ ಇರುತ್ತೆ, ನಿಮ್ಮ ಹೆಸರು ಬರ್ದು ಕೊಡ್ಬೋದು. ಸೊ ಇವೆಲ್ಲ ರೆಡಿ ಮಾಡಿ ಪ್ಲಗ್ ಅಂಡ್ ಪ್ಲೇ ಮಾಡೆಲ್ ಅಲ್ಲಿ ಬಿಸ್ನೆಸ್ ಮಾಡಕ್ ಅವಕಾಶ ಕೊಟ್ಟಿರುವಂತ ವ್ಯಕ್ತಿಗೆ ನೀವು ಧನ್ಯವಾದ ಹೇಳ್ಬೇಕೋ ಬೇಡವೋ ಸ್ನೇಹಿತರೆ? ಥ್ಯಾಂಕ್ ಯು. ಸೊ ನಿಮಗೆ ಏನೇನ್ ಸಿಗುತ್ತೆ? ಒಂದು ಅಥರೈಸ್ ಲೈಸೆನ್ಸ್, ಲಾಗಿನ್ ಆಪ್, ಮತ್ತೆ ದುಡಿಮೆ ಮಾಡ್ಕೊಳ್ಳಕ್ಕೆ ಶುರು ಆಗುವಂತ ಒಂದು ಲೈಸೆನ್ಸ್. ಸರಿ ಸರ್, ಇದೆಲ್ಲ ತಗೊಂಡಿದ ನಂತರ ನಾನು ಏನ್ ಮಾಡ್ಬೇಕು? ಆನ್ಲೈನ್ ಅಥವಾ ಆಫ್ಲೈನ್ ಟ್ರೈನಿಂಗ್ ಇರುತ್ತೆ. ನಿಮ್ ಡ್ರೆಸ್ ಕೋಡ್ ಏನ್ ಹೇಳಿರ್ತಾರೆ ಅದನ್ನ ಫಾಲೋ ಮಾಡ್ಕೊಂಡು, ಹೋಮ್ ವರ್ಕ್ ಏನ್ ಕೊಟ್ಟಿರ್ತಾರೆ ಅದನ್ನ ಮುಗಿಸ್ಕೊಂಡು 2 ರಿಂದ 3 ಅವರ್ ತರಬೇತಿಗೆ ವಾರ ಇರುತ್ತೆ ಅದು ಟ್ರೈನಿಂಗ್ಸ್. ಇನ್ಶೂರೆನ್ಸ್ಗೆ ಸಪರೇಟ್ ಟ್ರೈನಿಂಗ್ ಇರುತ್ತೆ, ಡಿಜಿಟಲ್ ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಸಪರೇಟ್ ಇರುತ್ತೆ, ಆಪರೇಷನ್ ಹೆಂಗ್ ಮಾಡೋದ್ರ ಮತ್ತೆ ಟ್ರೈನಿಂಗ್ ಇರುತ್ತೆ, ವಿಡಿಯೋಸ್ ಹೆಂಗ್ ಯೂಸ್ ಮಾಡ್ಬೇಕನ್ನೋದ್ರ ಬಗ್ಗೆ ಟ್ರೈನಿಂಗ್ ಇರುತ್ತೆ. ಸಿಂಪಲ್ ಥಿಂಗ್ಸ್ ನ ಮಾಡ್ಕೊಂಡೆ ನೀವೇನ್ ಇದು ಆಲ್ರೆಡಿ ಮಾಡ್ತಾ ಇದ್ರೆ ಅದನ್ನೇ ಇಲ್ಲಿ ವ್ಯವಹಾರಕ್ಕೋಸ್ಕರ ಹೆಂಗ್ ಮಾಡ್ಬೇಕಂತ ಕಲ್ತು ಮಾಡೋವಂಥದ್ದು ಕೆಲಸ ಇದೆ. ಇವೆಲ್ಲ ಮಾಡ್ಕೊಂಡ್ರೆ ಸ್ನೇಹಿತರೆ ಡಿಜಿಪ್ರೊನರ್ ಆಗಿರ್ತೀರಿ. ಈಗ ನೀವು ಯಾರ ಹತ್ರ ಅಪ್ರೋಚ್ ಮಾಡ್ಬೇಕಾದ್ರೆ ಹೇಗ್ ಅಪ್ರೋಚ್ ಮಾಡ್ಬೇಕು, ಇನ್ಫಾರ್ಮೇಶನ್ ಹೇಗ್ ಶೇರ್ ಮಾಡ್ಕೊಬೇಕು, ಡೆಮೋ ಕೊಡೋದು ಅಂತ ಹೇಳಿದ್ರಲ್ಲ ಸರ್, ಹೆಂಗ್ ಡೆಮೋ ಕೊಡೋದು, ಎನ್ರೋಲ್ ಮಾಡೋದು ಹೇಗೆ, ಮರ್ಚೆಂಟ್ ನ ಆಕ್ಟಿವೇಟ್ ಮಾಡೋದಂದ್ರೆ ಏನು, ಜೊತೆಯಲ್ಲಿ ಅವ್ರ ವ್ಯವಹಾರ ಬೆಳೆದಷ್ಟು ನಿಮ್ಗೆ ಪ್ರತಿ ತಿಂಗಳು ಇನ್ಕಮ್ ಇರುತ್ತೆ ಅಂದ್ರೆ ನಾವು ಅವ್ರ ಜೊತೆಲಿ ವ್ಯವಹಾರಿಕವಾಗಿ ಬೆಳಿಬೇಕಲ್ವಾ ಸ್ನೇಹಿತರೆ? ಅದ್ರೆಲ್ಲ ಟ್ರೇಡ್ಸ್, ಕ್ವಾಲಿಟೀಸ್ ಎಲ್ಲ ಡೆವಲಪ್ ಮಾಡಕ್ಕೆ ಅವಕಾಶ ಇದೆ. ಸೊ ಇದೆಲ್ಲ ಮಾಡೋದಕ್ಕೆ ಅವಕಾಶ ಇರೋ ಜೊತೆಲೆ ನೀವು ಮೊದಲು ATM ಆಗಿರ್ತೀರಿ, ಸುತ್ತಮುತ್ತ ರೆಸ್ಟೋರೆಂಟ್ ಆಗಿರ್ಬೋದು, ಫಾರ್ಮಸಿ, ಸೂಪರ್ ಮಾರ್ಕೆಟ್, ಸಲೂನ್, ಏನೇ ವ್ಯವಹಾರ ಮಾಡೋರಾಗಿರ್ಬೋದು, ಅವ್ರನ್ನ ನೀವು ಇವ್ಯಾಲ್ಯುವೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿರ್ತೀವಿ. ಅದನ್ನ ಸರಿಯಾದ ರೀತಿಯಲ್ಲಿ ಇವ್ಯಾಲ್ಯುವೇಟ್ ಮಾಡಿ ರೈಟ್ ಮರ್ಚೆಂಟ್ಸ್ ನ ನೀವು ತಂದು ಅವ್ರಿಗೆ ಸೇವೆಗಳನ್ನ ತಲುಪಿಸಿದ್ರೆ
ಅವ್ರ ಗ್ರಾಹಕರಿಗೆ ಸೇವೆ ಹೆಚ್ಚು ತಲುಪಿಸಿದಷ್ಟು ನಿಮ್ಗೆ ಇನ್ಕಮ್ ಹೆಚ್ಚಾಗ್ತಾ ಇರುತ್ತೆ. ಸೊ ನಿಮ್ಗೆ ಏನೇನ್ ತರ ಇನ್ಕಮ್ ಬರುತ್ತೆ, ಹೇಗ್ ಬರುತ್ತೆ, ಇವೆಲ್ಲ ವಿಚಾರ ಇವಾಗ ಮುಂದೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಇದುವರೆಗೂ ನಾನು ಮಾತಾಡಿದ್ದು ಫಿನ್ಸ್ ಡಿವಿಷನ್ ಬಗ್ಗೆ, ಮೈಕ್ರೋ ATM ಮತ್ತೆ AEPS ಬಗ್ಗೆ. ನಿಮ್ಗೆ ಈಗಾಗ್ಲೇ ಹೇಳಿದ್ದೆ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಕೂಡ ಮಾಡ್ಬೋದು ಅಂತ, ಅದು ನಮ್ಮ ಆಪ್ ಅಲ್ಲೇ ಮಾಡ್ಬೋದು. ಜೊತೆಯಲ್ಲಿ ಇನ್ಶೂರೆನ್ಸ್ ಭಾರತ ದೇಶದಲ್ಲಿ ತುಂಬಾ ದೊಡ್ಡ ವ್ಯವಹಾರ ಮಾಡಕ್ ಆಗುವಂತ ಒಂದು ಬಿಸ್ನೆಸ್ ವರ್ಟಿಕಲ್ ಅದು. ಕಾರಣ ಏನು, ಸ್ಪೆಷಲಿ 2 ವೀಲರ್ 4 ವೀಲರ್ ಪ್ರೈವೇಟ್ ಕಮರ್ಷಿಯಲ್ ಏನೇ ಆಗಿರ್ಲಿ, ಒಂದು IRDA ಸ್ಟಾಟಿಸ್ಟಿಕ್ಸ್ ಪ್ರಕಾರ ಕೋವಿಡ್ ಆದ ನಂತರ 60% ರಿನ್ಯೂವಲ್ ಆಗಿಲ್ಲ. ಈ ಕಡೆ ಫೈನ್ ಹಾಕಕ್ಕೆ ನಿಂತಿರ್ತಾರೆ. ಅವ್ರು ₹1,000 ಫೈನ್ ಕೊಟ್ಬಿಟ್ಟು ಸುರಕ್ಷಾ ಕವಚ ಇಲ್ದಿರಾಗಿರೋದು ಒಳ್ಳೇದಾ, ಅಥವಾ ನಿಮ್ಮ ಹತ್ರ ಒಂದು ಸಿಂಪಲ್ 5 minutes ಅಲ್ಲಿ ಕೊಟೇಶನ್ ತೆಗೆದು ಪೇಮೆಂಟ್ ಮಾಡಿಸಿ ಆನ್ಲೈನ್ ಪಾಲಿಸಿ ಇಶ್ಯೂ ಮಾಡಕ್ಕಾಗುತ್ತೆ ಅಂದ್ರೆ ನೀವು ಮತ್ತೆ ನಿಮ್ಮ ಮರ್ಚೆಂಟ್ಸ್ ಮುಖಾಂತರ ಅದನ್ನ ಮಾಡಿಸಿ ದುಡಿಮೆ ಕೂಡ ಬರುತ್ತೆ ಅಂದ್ರೆ ಪ್ರತಿ ವರ್ಷ ರಿನ್ಯೂವಲ್ ಆಗುವಂತದ್ದು ಅದ್ಭುತವಾದ ವ್ಯವಹಾರಕ್ಕೆ ಕೈ ಜೋಡಿಸ್ಬೇಕಾ ಬೇಡವೋ? ಜೊತೆಯಲ್ಲಿ ಇವತ್ತು ಕೋವಿಡ್ ಆದ ನಂತರ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಎಲ್ರಿಗೂ ಗೊತ್ತಾಗಿದೆ. ಆಸ್ಪತ್ರೆಯಲ್ಲಿ ಕಾಲ್ ಹಾಕ್ಬಿಟ್ಟು ಹೊರಗಡೆ ತೆಗೆದ್ರೆ ಮಿನಿಮಮ್ 2 ರಿಂದ 5 ಲಕ್ಷ ರೂಪಾಯಿ ಬೇಕಾಗುತ್ತೆ. ಮತ್ತೆ ಇವತ್ತು ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರೋದ್ರಿಂದ ಎಲ್ರು ಅದ್ರ ಬಗ್ಗೆ ಚಿಂತಿತವಾಗಿ, ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಜ್ವರ ಬಂದ್ರು ಪ್ರಾಬ್ಲಮ್ಸ್ ಇದೆ ಇವತ್ತು. ಇದೆಲ್ಲದಕ್ಕೂ ಪರಿಹಾರ ಮಾಡ್ಕೊಬೇಕಾದ್ರೆ, ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಬೇಕಾದ್ರೆ ಅದಕ್ಕೆ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದ್ರೆ ಲಕ್ಷಾಂತರ ರೂಪಾಯಿ ಇಲ್ದಿರ ಹೋದ್ರು ಒಳ್ಳೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಬಹುದು. ಆ ಸೌಲಭ್ಯ ಕೂಡ ನಮ್ಮಲ್ಲಿ ಯಾವ ರೀತಿಯಲ್ಲಿ ತಂದಿದೀವಿ ಅಂದ್ರೆ ನೀವು ಆ ಕಾರ್ಯಕ್ರಮದ ಹಂತದವರೆಗೂ ಗೊತ್ತಾಗುತ್ತೆ. ಕೇವಲ ₹1 ಪರ್ ಡೇ ಆವರೇಜ್ ಪ್ರಕಾರ ನೀವು ಕಟ್ಕೊಳಕ್ ಇಷ್ಟಪಟ್ರೆ ನಿಮ್ಮ ಮೆಡಿಕಲ್ ನೀಡ್ಸ್ ಮತ್ತೆ ನಿಮ್ಮ ಪರ್ಸನಲ್ ಆಕ್ಸಿಡೆಂಟ್ ನೀಡ್ಸ್ ನ ಹೇಗೆ ಫುಲ್ಫಿಲ್ ಮಾಡಬಹುದು ಅಂತ ನೋಡ್ತೀರಿ ಸ್ನೇಹಿತರೆ. ಅದರಲ್ಲೂ ವ್ಯವಹಾರ ಜೊತೆಲಿ. ಸೊ ಇದುವರೆಗೂ ನಾನು ಮಾತಾಡಿದ್ದೆಲ್ಲ ಡಿಜಿಟಲ್ ಬ್ಯಾಂಕಿಂಗ್ ಬಗ್ಗೆ. ನೆಕ್ಸ್ಟ್ ನಾನು ಮಾತಾಡ್ತಿರೋ ಸ್ನೇಹಿತರೆ ಇನ್ಶೂರೆನ್ಸ್ ಬಗ್ಗೆ. ಇವೆಲ್ಲದರ ಜೊತೆಯಲ್ಲಿ ಪ್ರೀಪೇಡ್ ಡೆಬಿಟ್ ಕಾರ್ಡ್ಸ್ ನ ಲಾಂಚ್ ಮಾಡ್ತಾ ಇದೀವಿ. ಮುಂದಿನ ಭಾಗದಲ್ಲಿ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ನೀವು ಅರ್ಥ ಮಾಡ್ಕೊಳ್ತೀರಾ ಅದನ್ನ. ಮರ್ಚೆಂಟ್ಸ್ ಹೆಂಗ್ ಸರ್ ಗೊತ್ತಾಗ್ತದೆ ಗ್ರಾಹಕರಿಗೆ? ಅವ್ರಿಗೂ ಬ್ರ್ಯಾಂಡಿಂಗ್ ಆಕ್ಟಿವಿಟಿ ಇರುತ್ತೆ, ಮಾರ್ಕೆಟಿಂಗ್ ಮಾಡ್ಕೊಟ್ಟಿರ್ತೀವಿ ಅವ್ರಿಗೆ, ಅದನ್ನ ನಿಮ್ ಮುಖಾಂತರನೇ ಮಾಡಿಸೋದು. ಸೊ ಇದೆಲ್ಲದಕ್ಕೂ ಡಿವಿಷನ್, ಬಿಗ್ ವೇವ್ಸ್, ಫಿನ್ಟೆಕ್, ಎಕ್ಸ್ಟೆಂಡೆಡ್ ಡಿಜಿಟಲ್ ಬ್ಯಾಂಕಿಂಗ್, ಯುಟಿಲಿಟಿ ಪೇಮೆಂಟ್ಸ್ ಮತ್ತೆ ಇನ್ಶೂರೆನ್ಸ್ ಸರ್ವಿಸಸ್. ಸರ್ ಇಷ್ಟೇನಾ ಸರ್? ಖಂಡಿತ ಇಲ್ಲ. ಪ್ಲಾಟ್ಫಾರ್ಮ್ ಅಂದ್ರೆ 100 ವ್ಯವಹಾರ ಇದ್ರಲ್ಲಿ ತರಬಹುದು. ಈಗಾಗಲೇ ಟಾಪ್ 2 ವರ್ಟಿಕಲ್ಸ್ ನ ಫಿನ್ಟೆಕ್ ಮತ್ತೆ ಇನ್ಶೂರೆನ್ಸ್ ನ ಮಾತಾಡಿದೀನಿ. ನೆಕ್ಸ್ಟ್ ಬಿಗ್ಗೆಸ್ಟ್ ಆಪರ್ಚುನಿಟಿ ಬಂದು ಇ ಕಾಮರ್ಸ್. ಸ್ನೇಹಿತರೆ, ಮೊನ್ನೆ ತಾನೇ ಬಿಗ್ ಬಿಲಿಯನ್ ಸೇಲ್ ಅಂತ ಮುಗಿತು ಮಹೇಂದ್ರ, ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ. ಸುಮಾರು 1200 ಕೋಟಿ ಟರ್ನ್ ಓವರ್ ಆಗಿರುತ್ತೆ 9 ದಿನದಲ್ಲಿ. ಜನಸಂಖ್ಯೆಯ 4-5% ಜನ ಅದರಲ್ಲೇ ವ್ಯವಹಾರ ಮಾಡಿರ್ತಾರೆ. ಯಾರು? ಮೋಸ್ಟ್ಲಿ ಸಿಟಿ ಕಡೆ ಇರೋರು. ಹಳ್ಳಿ ಕಡೆ ಇರೋರು ಮಾಡಕ್ ಇಷ್ಟ ಇಲ್ವಾ? ಅವ್ರಿಗೂ ಇಷ್ಟ ಇದೆ. ಆದ್ರೆ ಅದರೊಂದು ಪ್ರಾಬ್ಲಮ್ ಇದೆ, ಟೆಕ್ನಿಕಲ್ ಪ್ರಾಬ್ಲಮ್. ಏನದು ಟೆಕ್ನಿಕಲ್ ಪ್ರಾಬ್ಲಮ್? ನೀವು ಬ್ಯಾಂಕ್ ATM ಹತ್ರ ಹೋದಾಗ ನಿಮ್ ಕ್ಯಾಶ್ ವಿಡ್ರಾ ಮಾಡಕ್ಕೆ, ನೀವು ಕ್ಯಾಶ್ ಮಾಡಕ್ಕೆ ಹೋದಾಗ ನಿಮ್ಗೆ ಸುತ್ತಮುತ್ತ ಯಾವಾಗಾದ್ರೂ ಪಕ್ಕದಲ್ಲಿ ನಿಂತ್ಕೊಂಡು ಕಾಯ್ಕೊಂಡಿದ್ದು, ಸರ್ ನನಗೊಂದು ₹500, ₹2000, ₹1000 ಡ್ರಾ ಮಾಡ್ಕೊಡಿ ಅಂತ ಸಂದರ್ಭ ಬಂದಿದ್ಯಾ ಇಲ್ವೋ? ಈ ತರ ನಡೆದಿದ್ಯಾ ಇಲ್ವೋ ಯಾರಿಗಾದ್ರು? ಹಲೋ ಮುಂಜಿನಪ್ಪ ಎಸ್ ಅಂತ ಇದಾರೆ. ಬೇರೆಯವ್ರಿಗೆ ಯಾರಿಗೂ ಅನ್ಸ್ಲಿಲ್ವಾ ಆತರ? ನೀವು ಕ್ಯಾಶ್ ಮಾಡಕ್ ಹೋಗೋದು, ನಿಮ್ ಕ್ಯಾಶ್ ವಿಡ್ರಾ ಮಾಡಕ್ಕೆ ನಿಮ್ ಕಾರ್ಡ್ ಹಾಕ್ಬಿಟ್ಟು ಪಕ್ಕದಲ್ಲಿ ಕಾಯ್ಕೊಂಡಿದ್ದು, ಸರ್ ನನಗೂ ಸ್ವಲ್ಪ ಕ್ಯಾಶ್ ಡ್ರಾ ಮಾಡ್ಕೊಡಿ ಅಂತ ಹೇಳಿರೋ ಸಂದರ್ಭ ಬಂದಿದ್ಯಾ ಇಲ್ವೋ? ಹರೀಶ್, ಕಮಲೇಶ್, ಮಾದೇಗೌಡ, ವೆಂಕಟೇಶ್, ಶಿವಾನಂದ್, ಮಂಜುನಾಥ್, ಎಸ್ ಎಲ್ರಿಗೂ ಆಗಿದೆ, ನನಗೂ ಆಗಿದೆ, ಬೆಂಗಳೂರು ನಗರದಲ್ಲಿ ಆಗಿದೆ. ಅಲ್ಲಿಗೆ ಅರ್ಥ ಏನಾಯ್ತು ನಿಮ್ಗೆ? ಒಂದ್ ಕಾರ್ಡ್ ಹಾಕ್ಬಿಟ್ಟು 4 ಪಿನ್ ನಂಬರ್ ಹಾಕ್ಬಿಟ್ಟು ಕ್ಯಾಶ್ ವಿಡ್ರಾ ಮಾಡಕ್ ಆಗಲ್ಲ ಅಂದ್ರೆ ಆ ಇಂಗ್ಲಿಷ್ ಅಲ್ಲಿ ಬರ್ದಿರೋ ಆಪ್ ಅಲ್ಲಿ 1.5 ಲಕ್ಷ ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಮಗುಗೆ ಫ್ರಾಕ್ ಹೆಂಗ್ ತಗೊಳಕ್ ಸಾಧ್ಯ ಹೇಳಿ? ಕಲರ್ ಯಾವ್ದು ಬೇಕು, ಸೈಜ್ ಯಾವ್ದು ಬೇಕು, ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಪೇಮೆಂಟ್ ಆನ್ಲೈನ್ ಮಾಡಕ್ ಸಾಧ್ಯತೆ ಇದೆಯಾ? ಅವ್ರಿಗೆ ಮಾಡಕ್ ಸಾಧ್ಯವಿಲ್ಲ. ಆದ್ರೆ ಆ ಮರ್ಚೆಂಟ್ ಗೆ ವ್ಯವಹಾರ ಮಾಡಕ್ ಇಷ್ಟ ಇದೆಯಾ ಇಲ್ಲೋ? ಮರ್ಚೆಂಟ್ ವ್ಯವಹಾರ ಮಾಡಕ್ ಇಷ್ಟ ಇದೆ. ಬಿಗ್ ಬೇಸ್ ಇಂಜಿನಾಮಿಕ್ಸ್ ಟೆಕ್ನಾಲಜೀಸ್ 10,000ಕ್ಕೂ ಹೆಚ್ಚು ಪ್ರಾಡಕ್ಟ್ಸ್, 17ಕ್ಕೂ ಹೆಚ್ಚು ವರ್ಟಿಕಲ್ಸ್ ನ ಸೆಲೆಕ್ಟ್ ಮಾಡಿ ಲಾಂಚ್ ಮಾಡ್ತಾ ಇದೀವಿ. ಈಗ ಈ ಮರ್ಚೆಂಟ್ಸ್ ಮುಖಾಂತರ ಯಾವ ಭಾಷೆನಲ್ಲಿ ಮಾತಾಡ್ತಾರೆ? ಈಗ ಮರ್ಚೆಂಟ್ಸ್ ಅವ್ರ ಸುತ್ತಮುತ್ತ ಇರೋ ಮರ್ಚೆಂಟ್ಸ್ ಯಾವ ಭಾಷೆನಲ್ಲಿ ಮಾತಾಡ್ತಾರೆ? ಅವ್ರಿಗೆ ಬೇಕಾಗಿರೋ ಲ್ಯಾಂಗ್ವೇಜ್, ಕಸ್ಟಮರ್ಸ್ ಬೇಕಾಗಿರೋ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾರೆ. ಅವ್ರಿಗೀಗ ಪ್ರಾಡಕ್ಟ್ಸ್ ಹಿಡ್ದಿರಾ ಅವ್ರಿಗೆ ವ್ಯವಹಾರ ಮಾಡಿ ಆನ್ಲೈನ್ ಆರ್ಡರ್ ಬುಕ್ ಮಾಡಿಸಿ ಅವ್ರು ಡೆಲಿವರಿ ಮಾಡಕ್ ಆಗುತ್ತೆ ಅಂದ್ರೆ ವ್ಯವಹಾರ ಮಾಡ್ತಾರಾ ಇಲ್ವೋ ಸ್ನೇಹಿತರೆ? ಅವರೇ ಗೈಡ್ ಮಾಡಿ ಸಪೋರ್ಟ್ ಮಾಡ್ತಾರಾ ಇಲ್ವೋ?
ಸೊ ಈ ವ್ಯವಹಾರದಿಂದ ಅವ್ರಿಗೂ ಇನ್ಕಮ್ ಬರುತ್ತೆ, ಕಸ್ಟಮರ್ಸ್ಗೆ ಬೇಕಾಗಿರುವಂತ ಆನ್ಲೈನ್ ಪ್ರೈಸಸ್ ಅಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಡೆಲಿವರಿ ಡೈರೆಕ್ಟ್ ಆಗಿ ಸಿಕ್ಕಿರುತ್ತೆ, ಎಕ್ಸ್ಚೇಂಜ್ ಕೂಡ ಅಲ್ಲಿ ಮರ್ಚೆಂಟ್ ಹತ್ರ ಮಾಡ್ಕೊಬಹುದು. ಈ ತರ ಒಂದು ಅದ್ಭುತವಾದ ಸೇವೆಗಳನ್ನ ಸೌಲಭ್ಯ ಮಾಡ್ಕೊಟ್ಟಿರುವಂತದ್ದು ಇನ್ನೊಂದು ಅವಕಾಶ. ಇದು ಭಾರತ ದೇಶದಲ್ಲಿ 3 ಲಕ್ಷ ಕೋಟಿ ಪ್ರತಿ ವರ್ಷ ಟರ್ನ್ ಓವರ್ ಆಗುವಂತ ಒಂದು ಇಂಡಸ್ಟ್ರಿ ಇ ಕಾಮರ್ಸ್. ಒಂದು ಸಮೀಕ್ಷೆಯ ಪ್ರಕಾರ 2027 ಒಳಗಡೆ 15 ಲಕ್ಷ ಕೋಟಿ ಆಗಿರುತ್ತೆ. ಅದ್ರಲ್ಲಿ ಒಂದು ಸಣ್ಣ ಭಾಗ ನಮ್ ವ್ಯವಹಾರ ಆಗಿದ್ರೆ ಪ್ರತಿ ತಿಂಗಳು ಜನ ಪರ್ಚೇಸ್ ಮಾಡ್ದಂಗೆ ನಿಮ್ಮ ಸುತ್ತಮುತ್ತ ಜನ ಪರ್ಚೇಸ್ ಮಾಡಿ ಅವರು ಅವ್ರಿಗೆ ಬೇಕಾಗಿರುವಂತ ಪ್ರಾಡಕ್ಟ್ ಮಾಡಿದ್ಮೇಲೆ ಮರ್ಚೆಂಟ್ಸ್ ಮುಖಾಂತರ ಮಾಡಿದಕ್ಕೆ ಮರ್ಚೆಂಟ್ಸ್ಗೂ ಹೋಗ್ಬೇಕಾಗಿರುವಂತ ಕಮಿಷನ್ ಹೋಗಿ ನಿಮ್ಗೆ ಅದ್ರ ಮೇಲೆ ಒಂದು ಓವರ್ ರೈಡಿಂಗ್ ಕಮಿಷನ್ ಸಿಗುತ್ತೆ. ಅಂದ್ರೆ ತಗೊಳ್ಬೇಕಾ ಬೇಡವಾ ಸ್ನೇಹಿತರೆ? ಈ 3 ವ್ಯವಹಾರದ ಬಗ್ಗೆ ಮಾತಾಡಿದ್ದೀನಿ. ಈಗ ಇದು ಹೆಂಗ್ ಮಾಡೋದು, ಮರ್ಚೆಂಟ್ಸ್ ಏನ್ ಇನ್ಕಮ್ ಬರುತ್ತೆ? ಆಕ್ಚುಲಿ ಮರ್ಚೆಂಟ್ಸ್ ಹ್ಯಾಪಿಯೆಸ್ಟ್ ಸೆಗ್ಮೆಂಟ್ ನಮ್ಮ ಬಿಸ್ನೆಸ್ ಅಲ್ಲಿ. ಅವ್ರಿಗೆ ಆಲ್ರೆಡಿ ವ್ಯವಹಾರ ಇದೆ, 1000 ರೂಪಾಯಿ ಬಂದ್ರು ಖುಷಿ, 10,000 ರೂಪಾಯಿ ಬಂದ್ರು ಖುಷಿ, 25,000 ರೂಪಾಯಿ ಬಂದ್ರು ಖುಷಿ. ಒಂದು ಆವರೇಜ್ ಮರ್ಚೆಂಟ್ 8 ರಿಂದ 10,000 ರೂಪಾಯಿ ಅಡಿಷನಲ್ ಇನ್ಕಮ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ. ಇದ್ರಲ್ಲಿ ತರಬೇತಿನಲ್ಲಿ ನೀವು ಕೂತ್ಕೊಂಡಾಗ ಎಲ್ಲಾ ವಿಚಾರ ಇದ್ರ ಬಗ್ಗೆ ಡೀಪ್ ಆಗಿ ಅರ್ಥ ಮಾಡ್ತೀವಿ ನಾವು. ಸರ್ ನನಗೇನ್ ಸಿಗುತ್ತೆ ಇದರಿಂದ, ನಿಮಗೇನ್ ಸಿಗುತ್ತೆ, ನಿಮ್ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ನಿಮ್ ಪಾತ್ರಕ್ಕೆ ಡಿಜಿಪ್ರೋನರ್ ಅಂತ ಕರಿತೀವಿ. ಡಿಜಿಪ್ರೋನರ್ ರೋಲ್ ಏನು? ಮರ್ಚೆಂಟ್ ಆನ್ ಬೋರ್ಡಿಂಗ್ ಮೊದಲನೇ ರೋಲ್, ಮರ್ಚೆಂಟ್ ಟ್ರೈನಿಂಗ್, ಮರ್ಚೆಂಟ್ ಎಂಗೇಜ್ಮೆಂಟ್ ಆಕ್ಟಿವಿಟೀಸ್, ಕಸ್ಟಮರ್ ಎಂಗೇಜ್ಮೆಂಟ್ ಈವೆಂಟ್ಸ್, ನ್ಯೂ ಪ್ರಾಡಕ್ಟ್ ಟ್ರೈನಿಂಗ್. ಸರ್ ನನಗೆ ಯಾವ್ಯಾವ್ದ್ರಿಂದ ಇನ್ಕಮ್ ಬರುತ್ತೆ? ಮರ್ಚೆಂಟ್ ನ ಅಕ್ವೈರ್ ಮಾಡಿದಾಗ, ಅಂದ್ರೆ ಫಸ್ಟ್ ಟೈಮ್ ಆನ್ ಬೋರ್ಡ್ ಮಾಡಿದಾಗ ಒನ್ ಟೈಮ್ ಇನ್ಕಮ್ ಇರುತ್ತೆ. ಈಗ ಆ ಮರ್ಚೆಂಟ್ ಹತ್ರ ಜನ ವ್ಯವಹಾರಕ್ಕೋಸ್ಕರ ಹೋಗ್ತಾರೆ, ಕ್ಯಾಶ್ ವಿಡ್ರಾಲ್ ಮಾಡಕ್ಕೆ, ಬ್ಯಾಂಕಿಂಗ್ ಕ್ಯಾಶ್ ಡೆಪಾಸಿಟ್ ಮಾಡಕ್ಕೆ, ಮನಿ ಟ್ರಾನ್ಸ್ಫರ್ ಮಾಡಕ್ಕೆ, ಅಥವಾ ಯುಟಿಲಿಟಿ ಬಿಲ್ ಕಟ್ಟಕ್ಕೆ, ಅಥವಾ ಇ ಕಾಮರ್ಸ್ ಮುಖಾಂತರ ಏನಾದ್ರು ಒಂದು ಪ್ರಾಡಕ್ಟ್ ತಗೊಳಕ್ಕೆ, ಅಥವಾ ಇನ್ಶೂರೆನ್ಸ್ ತಗೊಳಕ್ಕೆ, ಏನೇ ವ್ಯವಹಾರ ನೀವು ತಂದಿರೋ ಮರ್ಚೆಂಟ್ ಹತ್ರ ಆಗಿದ್ದಾಗ ಬ್ಯಾಂಕ್ ಇಂದ ಅವ್ರಿಗೆ ಹೋಗ್ಬೇಕಾಗಿರೋ ಕಮಿಷನ್ ಅವ್ರಿಗೆ ಹೋಗ್ಬಿಟ್ಟಿರುತ್ತೆ. ನಿಮಗೆ ತಿಂಗಳಾದ್ಮೇಲೆ ಎಲ್ಲ ಲೆಕ್ಕ ಮಾಡಿ ನಿಮ್ ಮುಖಾಂತರ ಬಂದಿರೋ ಎಲ್ಲಾ ಮರ್ಚೆಂಟ್ಸ್ ಅಲ್ಲಿ ಎಷ್ಟು ಟ್ರೆಂಡ್ ಆಗಿದೆ ಟರ್ನ್ ಓವರ್, ಅದ್ರ ಮೇಲೆ ನಿಮ್ಗೆ ಇನ್ಕಮ್ ಇರುತ್ತೆ. ಸೊ ಒಂದು 20 ರಿಂದ 30 ಮರ್ಚೆಂಟ್ಸ್ ಮಾಡಿ ನೀವೊಂದು ಸಂಘಟನೆ ಕಟ್ಕೊಂಡ್ರೆ ಸುತ್ತಮುತ್ತ 10-15 ಕಿಲೋಮೀಟರ್ ಓಡಾಡ್ಕೊಂಡು ನಿಮ್ ವ್ಯವಹಾರನ ನೀವೊಂದು ಸೇಫ್ ಸೆಕ್ಯೂರ್ ಪೆನ್ಷನ್ ತರ ಇನ್ಕಮ್ ಮಾಡ್ಕೊಳಕ್ ಅವಕಾಶ ಇದೆ. ಅದು ಬಿಗ್ ವೇಸ್ ಕ್ರಿಯೇಟ್ ಮಾಡಿರುವಂತ ಒಂದು ಅವಕಾಶ. ಸೊ ಈಗ ನಿಮ್ ಫ್ಯೂಚರ್ ಯಾರ ಕೈನಲ್ಲಿದೆ? ನಿರ್ಧಾರ ಯಾರ ಕೈನಲ್ಲಿದೆ? ನೀವೇ ನಿರ್ಧಾರ ಮಾಡಿ. ನಿಮ್ ನೀಡ್ಸ್, ವಾಂಟ್ಸ್ ಅಂಡ್ ಡಿಸೈರ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ಆಗುವಂತ ಒಂದು ಅವಕಾಶ. 3 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಸ್ವಾಮಿ ಕಾರ್ಯ ಮತ್ತು ಸ್ವಕಾರ್ಯ ಮಾಡಕ್ ಆಗುವಂತ ಒಂದು ವ್ಯವಹಾರ. ಇನ್ಜಿನಾಮಿಕ್ಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಇಂದ ನ್ಯೂ ವೇಸ್ ಬಿಗ್ ಬೆನಿಫಿಟ್ಸ್. ಸ್ನೇಹಿತರೆ, ಇಲ್ಲಿವರೆಗೂ ನೀವು ಕೇಳಿಸ್ಕೊಂಡ್ರಿ, ನಿಮಗೂ ಗೊತ್ತು ಹಬ್ಬದ ವಾತಾವರಣ, ದಸರಾ, ದೀಪಾವಳಿ, ಆಫರ್ ಏನಾದ್ರೂ ಇದೆಯಾ ಸರ್, ನನ್ಗೆ ಏನಾದ್ರೂ ಇನ್ಕಮ್ ಎಕ್ಸ್ಟ್ರಾ ಸಿಗುತ್ತಾ? ಗುಡ್ ನ್ಯೂಸ್ ಇದೆ ನಿಮಗೆ. ಹೊಸ ವೆಬ್ಸೈಟ್ ಲಾಂಚ್ ಆಗಿದೆ, ಹೊಸ ಪ್ರಾಡಕ್ಟ್ಸ್ ಲಾಂಚ್ ಆಗಿದೆ, ಹೊಸ ಟ್ರೈನಿಂಗ್ ಪ್ರೋಸೆಸ್ ಲಾಂಚ್ ಆಗಿದೆ, ವೀಕ್ಲಿ ರಿವ್ಯೂ ಮೀಟಿಂಗ್ಸ್ ಲಾಂಚ್ ಮಾಡ್ತಾ ಇದೀವಿ. ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ ಜೊತೆಲಿ ಡಿಜಿಟಲ್ ಮಾರ್ಕೆಟಿಂಗ್ ಸಪೋರ್ಟ್ ಇದ್ದು 3 ಡಿವಿಷನ್ ಇಂದ ನೀವು ಟರ್ನ್ ಓವರ್ ಮಾಡಿದಾಗ ನಿಮಗೆ ಅಡಿಷನಲ್ ಇನ್ಕಮ್ ದುಡಿಮೆ ಮಾಡ್ಕೊಳಕ್ ಅವಕಾಶ ಮಾಡ್ಕೊಟ್ಟಿದೆ. ವೆಬ್ಸೈಟ್ ಹೋಗ್ಬಿಟ್ಟು ದಯವಿಟ್ಟು ನೋಡಿ ಸ್ನೇಹಿತರೆ, ಹೊಸ ವೆಬ್ಸೈಟ್ ನ ವಿಸಿಟ್ ಮಾಡಿ, ನಿಮ್ ಸ್ನೇಹಿತರಿಗೆ ಹೇಳಿರೋಂತ ಲಿಂಕ್ ಹೇಳಿ, ಡಿಜಿಟಲ್ ಆಂಟರ್ಪ್ರಿನರ್ ಆಗ್ಬಿಟ್ಟು ನೀವು ನಿಮ್ ಲೈಫ್ ನ ಬದಲಾವಣೆ ಮಾಡ್ಕೋಬಹುದು. ಸುತ್ತಮುತ್ತ ಕೂಡ ನೀವು ಒಂದು ಸೋಷಿಯಲ್ ಆಂಟರ್ಪ್ರಿನರ್ ಆಗಿ ಇಂಪ್ಯಾಕ್ಟ್ ಮಾಡಬಹುದು. ದಸರಾ, ದಿವಾಲಿ, ಧಮಾಕ, DDD ಅಂತ ಆಲ್ ಸೇಲ್ಸ್ ಪೀಪಲ್ ಗೆ ಈ ಅವಕಾಶ ಇದೆ. ಇದು ಶುರು ಆಗಿರೋದು 11ನೇ ತಾರೀಕು ಅಕ್ಟೋಬರ್ ಇಂದ 30ನೇ ತಾರೀಕು ನವೆಂಬರ್ ವರೆಗೂ ಇರುತ್ತೆ. ಇದರಲ್ಲಿ ನೀವು ಡಿಜಿಪ್ರೋನರ್ ಆದಾಗ ಇನ್ನೊಬ್ಬರಿಗೆ ಡಿಜಿಕಾಮ್ ಅಂತ ಒಂದು ಆಪರ್ಚುನಿಟಿ ಕೊಟ್ರೆ 500 ರುಪೀಸ್ಗೆ ಈ ಅವಕಾಶ ಕೊಡ್ಬೋದು. ಅದಕ್ಕಿಂತ ಜಾಸ್ತಿ ಇದ್ರೂ ಇದು ಸಬ್ಸಿಡೈಸ್ ಕಾಸ್ಟ್ ಅಲ್ಲಿ ಇವಾಗ ಕೊಡ್ತಾ ಇರೋದು. ನಿಮಗೆ 125 ರೂಪಾಯಿ ಅದರಿಂದ ದುಡಿಮೆ ಇರುತ್ತೆ. ಮೊದಲು ನೀವು ಮರ್ಚೆಂಟ್ ಹತ್ರ ಹೋಗ್ಬಿಟ್ಟು ಲೈಸೆನ್ಸ್ ಮಾತ್ರ ಕೊಡ್ಸಿದ್ರೆ 1500 ರೂಪಾಯಿ ಕೊಡಿಸ್ತಾ ಇದ್ರೆ 225 ರೂಪಾಯಿ ಸಿಗ್ತಾ ಇತ್ತು, ಈಗ 400 ರೂಪಾಯಿ ಸಿಗುತ್ತೆ. ಮೊಬೈಲ್ ATM, ATM ಕೊಟ್ರೆ, ಮೈಕ್ರೋ ATM ಕೊಟ್ರೆ 7000 ರೂಪಾಯಿನಲ್ಲಿ ಮರ್ಚೆಂಟ್ ಆನ್ ಬೋರ್ಡ್ ಆಗ್ತಾ ಇತ್ತು. ಅದ್ರಲ್ಲಿ 600 ರೂಪಾಯಿ ಬರ್ತಾ ಇತ್ತು, ಈಗ 800 ರೂಪಾಯಿ ಕೊಡ್ತಾ ಇದ್ದೀವಿ. ಪ್ರಿನ್ಸ್ AP ಲೈಸೆನ್ಸ್ ಮತ್ತೆ AEPS ಜೊತೆಲಿ ಪ್ರಿಂಟರ್ ವೃದ್ಧಿ ಅಂತ ಇದೆ, ಪ್ಲಸ್ 100 ಫ್ಲೈಯರ್ಸ್, ಪೋಸ್ಟರ್ಸ್ ಎಲ್ಲ ಕೊಟ್ಟು 8000 ರೂಪಾಯಿಗೆ ಆನ್ ಬೋರ್ಡ್ ಮಾಡಿದಾಗ ಮರ್ಚೆಂಟ್ಗೆ
600 ರೂಪಾಯಿ ಸಿಗ್ತಾ ಇದ್ದ ಕಡೆ ಈಗ 800 ರೂಪಾಯಿ ಇದೆ. ಪಿನ್ಸ್ AEPS ಮತ್ತೆ MATM ಎರಡು ತಗೊಂಡಿದ್ದಂತ ಮರ್ಚೆಂಟ್ಗೆ 13,500 ರೂಪಾಯಿ ಇರುತ್ತೆ. ಮೊದ್ಲು 1,200 ರೂಪಾಯಿ ಸಿಗ್ತಾ ಇತ್ತು, ಈಗ 1,500 ರೂಪಾಯಿ ಸಿಗ್ತಾ ಇದೆ. ಸೊ ಇದು ಫಸ್ಟ್ ಆಫ್ ಆಲ್ ಇನ್ಸೆಂಟಿವ್ ಇನ್ಕ್ರೀಸ್ ಆಗಿರೋಂಥದ್ದು ಗುಡ್ ನ್ಯೂಸ್. ಸರ್ ಇನ್ಸೆಂಟಿವ್ ಜೊತೆಲೆ ಇನ್ನೇನಾದ್ರೂ ಇದೆಯಾ? ನೀವು ಕೇಳೋದ್ ಸರಿ, ಕಂಪನಿಗೂ ಅರ್ಥ ಆಗಿದೆ. ಮೊದಲು ಸೇವೆಗಳನ್ನ ಸರಿ ಮಾಡೋದಕ್ಕೋಸ್ಕರ ನಿಮ್ಮ ಸೌಲಭ್ಯಕ್ಕೆ ಫಿನ್ಸ್ 2.0 ಅಂತ ಆಪ್ ರಿಲೀಸ್ ಆಗಿದೆ. ರೀಚಾರ್ಜ್ ಹೊಸ ಆಪ್ ರಿಲೀಸ್ ಆಗಿದೆ. ಅದ್ರ ಜೊತೆಯಲ್ಲೇ ಸುರಕ್ಷಾ ಅಂತ ಒಂದು ಇನ್ಶೂರೆನ್ಸ್ ಪ್ರಾಡಕ್ಟ್ ಲಾಂಚ್ ಮಾಡಿದೀವಿ. ಸುರಕ್ಷಾ ಕೇರ್, ಹಾಸ್ಪಿ ಕ್ಯಾಶ್, GC 360 ಅಂತ. ಆವರೇಜ್ 1 ರೂಪಿ ಪರ್ ಡೇ, 360 ಪ್ಲಸ್ GST. ಒಬ್ಬ ವ್ಯಕ್ತಿಗೆ ಹಾಸ್ಪಿಟಲ್ ಹೋದಾಗ ಹಾಸ್ಪಿಟಲಿನ ಖರ್ಚುಗಳು ಪರಿಹಾರದ ರೂಪದಲ್ಲಿ ಅವ್ರಿಗೆ ಸಿಕ್ಕಕ್ಕಾಗುವಂತ ಒಂದು ಫೆಸಿಲಿಟಿ ಇದೆ. ಹೆಚ್ಚಿನ ವಿವರಕ್ಕೋಸ್ಕರ ನಿಮ್ಮನ್ನ ಕರೆದಿರುವಂತ ವ್ಯಕ್ತಿ ಹತ್ರ ಮಾತಾಡಿ, ಅಥವಾ ಬುಧವಾರ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ, ಅದಕ್ಕೆ ಅಟೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಬಿಗ್ ವೇಸ್ ಸುರಕ್ಷಾ ಆಕ್ಸಿ ಕೇರ್. ನಿಮ್ಗೂ ಗೊತ್ತಿದೆ, ಆಕ್ಸಿಡೆಂಟ್ ಅಂದ್ರೆ ಬರೀ ರೋಡ್ ಆಕ್ಸಿಡೆಂಟ್ ಮಾತ್ರ ಅಲ್ಲ, ಸ್ಲಿಪ್ ಆಗಿ ಮನೇಲಿ ಬೀಳೋದು ಆಕ್ಸಿಡೆಂಟ್, ಮರದಿಂದ ಬೀಳೋದು ಆಕ್ಸಿಡೆಂಟ್. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಬಂದು ನಮ್ಮನ್ನು ವೆಹಿಕಲ್ ಹಿಟ್ ಮಾಡಿದ್ರು ಆಕ್ಸಿಡೆಂಟ್. ಅದು ವೆಹಿಕಲ್ ಓಡಿಸ್ತಾ ಇನ್ನೊಬ್ರಿಗೆ ಹೋಗಿ ಹಿಟ್ ಮಾಡಿ ನಮ್ಗೆ ಏನಾದ್ರು ಡ್ಯಾಮೇಜ್ ಆದ್ರೆ ಬಾಡಿಗೆ, ಅದರಲ್ಲೂ ಆಕ್ಸಿಡೆಂಟ್ ಅಂತಾನೆ ಕರೆಯೋದು. ಈ ತರ ಹಲವಾರು ತರದಿಂದ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟ್ ಆದಾಗ ಸಾವಿಗಿಂತ ಜಾಸ್ತಿ ಹಾಸ್ಪಿಟಲೈಸೇಷನ್ ಆದಾಗ ತುಂಬಾ ಚಾಲೆಂಜಸ್ ಬರುತ್ತೆ. ಎರಡೂ ಕವರ್ ಆಗೋಕ್ಕಾಗುವಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಆಕ್ಸಿ ಕೇರ್ ಅಂತ. ಅದ್ರ ಬಗ್ಗೆ ಹೆಚ್ಚಿನ ವಿವರಕ್ಕೆ ತರಬೇತಿನ ಅಟೆಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಬಿಗ್ ವೇಸ್ ಅಲ್ಲಿ 360 ಪರ್ಸನಲ್ ಆಕ್ಸಿಡೆಂಟ್ ಕೇರ್, ಮತ್ತೆ ಬಿಗ್ ವೇಸ್ ಅಲ್ಲಿ ಆಕ್ಸಿ ಕೇರ್ ಪ್ಲಸ್, ಇಷ್ಟೆಲ್ಲ ಪ್ರಾಡಕ್ಟ್ಸ್ ದಿವಾಲಿ ದಸರಾ ಧಮಾಕಾದಲ್ಲಿ ಲಾಂಚ್ ಮಾಡಿರೋದಲ್ದೆ, ಇದ್ರ ಜೊತೆಲಿ ಬಿಸ್ನೆಸ್ ಅವಕಾಶ ಕೊಟ್ಟಿರೋದಲ್ದೆ, ಬಿಗ್ ಕಾಯಿನ್ ನ ಲಾಂಚ್ ಮಾಡಿದೀವಿ. ಬಿಗ್ ಕಾಯಿನ್ ಅಂದ್ರೆ ಏನು? ನಿಮ್ಗೆ ವ್ಯವಹಾರ ಮಾಡಿದಕ್ಕೆ ಇನ್ಸೆಂಟಿವ್ ಕೊಡೋದ್ ಜೊತೆಯಲ್ಲಿ ನೀವು ವೀಕ್ಲಿ ಟಾರ್ಗೆಟ್ಸ್ ನ ಅಚೀವ್ ಮಾಡ್ಕೊಂಡ್ರೆ, ಆ ವೀಕ್ಲಿ ಟಾರ್ಗೆಟ್ಸ್ ಅಚೀವ್ ಮಾಡಿದಕ್ಕೆ ಎಕ್ಸ್ಟ್ರಾ ಕಾಯಿನ್ಸ್ ದುಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಇಲ್ಲಿ. ಆ ಕಾಯಿನ್ಸ್ ನೀವು ಕ್ಯಾಶ್ ರೂಪದಲ್ಲಿ ರಿಡಮ್ಷನ್ ಮಾಡ್ಕೊಬಹುದು ವೋಚರ್ ಹಾಕೊಂಡು, ಅಥವಾ ನಮ್ಮ ಕಾಮರ್ಸ್ ಸೈಟ್ ಅಲ್ಲಿ ಹೆಚ್ಚು ಬೆಲೆ ಇದ್ದಿದ್ದ ಪ್ರಾಡಕ್ಟ್ ನ ಕಡಿಮೆ ಬೆಲೆಗೆ ಪರ್ಚೇಸ್ ಕೂಡ ಮಾಡ್ಕೋಬಹುದು. ಇವ್ ಎರಡೂನು ಅವಕಾಶ ಕೊಟ್ಟಿರೋ ಅಂತದ್ದು ಬಿಗ್ ಕಾಯಿನ್ಸ್ ಮುಖಾಂತರ. ಬಿಗ್ ವೇಸ್ಗೆ ಒಂದ್ ಜೋರ ಚಪ್ಪಾಳೆ ಕೊಡಿ ನೋಡೋಣ, ಡಿಜಿಟಲ್ ಆಗಿ ಒಂದ್ ಚಪ್ಪಾಳೆ ಕೊಡಿ. ಸೊ ವೀಕ್ಲಿ ಏನ್ ಸರ್ ಇದು? ಅಕ್ಟೋಬರ್ ಅಲ್ಲಿ 3 ವಾರ ಇವಾಗಿದ್ದು, ನಾವು 11ನೇ ತಾರೀಕಿಂದ ಸ್ಟಾರ್ಟ್ ಮಾಡಿದ್ರಿಂದ ಈಗ ಲಾಸ್ಟ್ ವಾರ ನಡೀತಾ ಇದೆ. ಒಂದ್ ವಾರದಲ್ಲಿ 10,000 ರೂಪಾಯಿ ಟರ್ನ್ ಓವರ್ ಮಾಡಿದ್ರೆ 1 ಬಿಗ್ ಕಾಯಿನ್ ಸಿಗುತ್ತೆ. 18,000 ರೂಪಾಯಿ ಟರ್ನ್ ಓವರ್ ಆಗಿದ್ರೆ 2 ಬಿಗ್ ಕಾಯಿನ್ ಸಿಗುತ್ತೆ. 24,000 ರೂಪಾಯಿ ಟರ್ನ್ ಓವರ್ ಆಗಿದ್ರೆ 3 ಬಿಗ್ ಕಾಯಿನ್ ಸಿಗುತ್ತೆ. ಇದಕ್ಕೆ 30,000 ರೂಪಾಯಿ ಟರ್ನ್ ಓವರ್ ಆದ್ರೆ 5 ಬಿಗ್ ಕಾಯಿನ್ ಕೊಡ್ತೀವಿ. ಅಲ್ಲಿಗ 6,000 ರೂಪಾಯಿ ಆವರೇಜ್ ಒಂದು ಬಿಗ್ ಕಾಯಿನ್ ಸಿಗುತ್ತೆ. ಅವಾಗ ಒಂದ್ ವಾರದಲ್ಲೂ ಮಾಡೋರು ಇದ್ದಾರೆ ಇದ್ರಲ್ಲಿ. ಸೊ 6 ಬಿಗ್ ಕಾಯಿನ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಬೋನಸ್ ಬಿಗ್ ಕಾಯಿನ್ ಕೂಡ ಇದೆ ಇದ್ರಲ್ಲಿ. ಸರ್ ಇದೆಲ್ಲ ಬಿಗ್ ಕಾಯಿನ್ ಅಂತ ಹೇಳ್ತಿದ್ರಲ್ಲ, ಏನ್ ವ್ಯಾಲ್ಯೂ ಇದ್ರದ್ದು? ಅದ್ರ ಬಗ್ಗೆ ಬರ್ತಾ ಇದ್ದೀನಿ, ಹೇಳ್ತೀನಿ ನಾನು. ಸೊ ಇದು ಅಕ್ಟೋಬರ್ ತಿಂಗಳಾಯ್ತು. ಅಕ್ಟೋಬರ್ ನವೆಂಬರ್ 2 ತಿಂಗಳು ಇದೆಯಾ? ಅಕ್ಟೋಬರ್ ನವೆಂಬರ್ 2 ತಿಂಗಳು ಇರೋದ್ರಿಂದ ಸೆಕೆಂಡ್ ಲ್ಯಾಪ್ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಅವಾಗ 4 ವಾರ ಇರೋದ್ರಿಂದ 10,000ಕ್ಕೆ 1 ಬಿಗ್ ಕಾಯಿನ್, 18,000ಕ್ಕೆ 2 ಬಿಗ್ ಕಾಯಿನ್, 24,000ಕ್ಕೆ 3 ಬಿಗ್ ಕಾಯಿನ್, 30,000ಕ್ಕೆ 5 ಬಿಗ್ ಕಾಯಿನ್, ಪ್ಲಸ್ ಅಕ್ಟೋಬರ್ ನವೆಂಬರ್ 2 ಸೇರಿ ನೀವು 15 ಬಿಗ್ ಕಾಯಿನ್ ಅಕ್ಯುಮುಲೇಟ್ ಮಾಡಿದ್ರೆ ಇನ್ನೊಂದು ಅಡಿಷನಲ್ ಬಿಗ್ ಕಾಯಿನ್ ಸಿಗುತ್ತೆ ನಿಮಗೆ. ಸೊ ಇವೆಲ್ಲ ಜೊತೆಯಲ್ಲಿ ಸರ್ ಬಿಗ್ ಕಾಯಿನ್ ವ್ಯಾಲ್ಯೂ ಎಷ್ಟು ಬೇಕಾದ್ರೂ ಬಿಗ್ ಕಾಯಿನ್ಸ್ ಅನ್ ಮಾಡ್ಕೊಬೋದಾ? ಎಸ್, 100%. ನೀವೇ ಗೆಸ್ ಮಾಡಿ ನೋಡೋಣ. 50 ರೂಪಾಯಿ ಇರ್ಬೋದಾ, 100 ರೂಪಾಯಿ ಇರ್ಬೋದಾ, 100 ರೂಪಾಯಿ ಇರ್ಬೋದಾ? ಹೊಸದಾಗಿ ಬಂದಿರೋರು ಮಾತ್ರ ಮಾತಾಡಿ. ಸಾಮಾನ್ಯವಾಗಿ ಇನ್ಸೆಂಟಿವ್ನು ಕೊಟ್ಟು ಅಡಿಷನಲ್ ರಿವಾರ್ಡ್ಸ್ ಕೊಟ್ಟು, ಅಡಿಷನಲ್ ಪ್ರಾಡಕ್ಟ್ಸ್ ತಂದು, ಅಡಿಷನಲ್ ಟೆಕ್ನಾಲಜಿ ಸೊಲ್ಯೂಷನ್ ಕೊಟ್ಟು, ಪ್ಲಸ್ ಬಿಗ್ ಕಾಯಿನ್ ಕೂಡ ನಿಮಗೆ 440 rupees ಪರ್ ಬಿಗ್ ಕಾಯಿನ್ ವ್ಯಾಲ್ಯೂ ಇದೆ. ಸೊ ಆ ಬಿಗ್ ಕಾಯಿನ್ ವ್ಯಾಲ್ಯೂ ಹೆಂಗ್ ನೀವು ರಿಡಮ್ ಮಾಡ್ಕೊಳ್ಳೋದು? ಈ ಹ್ಯಾಪಿ ದಸರಾ ದಿವಾಲಿಯಲ್ಲಿ ನೀವು ಎಷ್ಟು ಬಿಗ್ ಕಾಯಿನ್ಸ್ ನ ಅಕ್ಯುಮುಲೇಟ್ ಮಾಡ್ಕೊಳ್ತೀರೋ, ಗಿಫ್ಟ್ ವಾಚರ್ ಮುಖಾಂತರ ನೀವು ಕ್ಯಾಶ್ ರಿಡಮ್ಷನ್ ಮಾಡ್ಕೊಬಹುದು. ಅಥವಾ ನಮ್ಮ ಅಸಿಸ್ಟ್ ಬಿಗ್ಸ್ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು
ಒಂದು ಬಿಗ್ ಕಾಯಿನ್ಗೆ ಯಾವ್ದಾದ್ರು ನಿಮ್ಗೆ ಬೇಕಾಗಿರುವಂತ ಪ್ರಾಡಕ್ಟ್ ನ ಅದಕ್ಕಿಂತ ಜಾಸ್ತಿ ಬೆಲೆ ಇರೋದನ್ನ ನೀವು ರಿಡೀಮ್ ಮಾಡ್ಕೊಬಹುದು. ಉದಾಹರಣೆಗಾಗಿ 460 ರೂಪಾಯಿ ಬ್ಯಾಂಕ್ ಬಿಗ್ ಕಾಯಿನ್ಗೆ 619 ರೂಪಾಯಿ 613 ರೂಪಾಯಿ ಪ್ರಾಡಕ್ಟ್ ತಗೊಬಹುದು, ಇಲ್ಲ ಶೂ ತಗೊಬಹುದು. 2 ಬಿಗ್ ಕಾಯಿನ್ ಇದ್ರೆ ಬೇರೆ ಪ್ರಾಡಕ್ಟ್ಸ್ ತಗೊಬಹುದು, 4 ಬಿಗ್ ಕಾಯಿನ್ ಇದ್ರೆ ಬೇರೆ ಪ್ರಾಡಕ್ಟ್ಸ್ ತಗೊಬಹುದು, 15 ಬಿಗ್ ಕಾಯಿನ್ ಇದ್ರೆ ಬೇರೆ ಪ್ರಾಡಕ್ಟ್ಸ್ ತಗೊಬಹುದು. ಈ ರೀತಿಯಲ್ಲಿ ನಿಮ್ ಹತ್ರ ಎಷ್ಟು ಬಿಗ್ ಕಾಯಿನ್ಸ್ ಇದೆ ಅದ್ರ ತಕ್ಕನಂಗೆ ನಿಮ್ಗೆ ಏನ್ ಪ್ರಾಡಕ್ಟ್ಸ್ ಬೇಕೋ ಅದನ್ನ ತಗೊಬಹುದು. ಇದ್ರ ಬಗ್ಗೆ ಹೆಚ್ಚಿನ ವಿವರ ನಿಮ್ಮನ್ನ ಕರೆದಿರೋ ವ್ಯಕ್ತಿ ಜೊತೆ ಮಾತಾಡಿ. ಸೊ ಇದು ದಿವಾಲಿ ದಸರಾ ಹಬ್ಬದ ಶುಭಾಶಯಗಳು ಹೇಳ್ತಾ ನಿಮಗೆ ಒಂದು ಸುವರ್ಣವಾದ ಅವಕಾಶ ನಿಮ್ ಸ್ನೇಹಿತರು ನಿಮ್ಮನ್ನು ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಪ್ರಕಾರ ನೋಡೋಣ. ಒಂದು 10,000 rupees ಟರ್ನ್ ಓವರ್ ಮಾಡಿದಾಗ ಒಂದು ಬಿಗ್ ಕಾಯಿನ್ ಟರ್ನ್ ಓವರ್ ಆಗಿರುತ್ತೆ. ಬಿಗ್ ಕಾಯಿನ್ ಇಂದ 440 ರೂಪಾಯಿ ಬಂದಿರುತ್ತೆ, ಪ್ಲಸ್ ನಿಮ್ಗೆ ಈಗಾಗಲೇ ಮಾರ್ಜಿನ್ ಬಂದಿರುತ್ತೆ 1,100 ರೂಪಾಯಿ, ಮತ್ತು ಎರಡು ಸೇರಿ 1,540 ರೂಪಾಯಿ ಬಂದಿರುತ್ತೆ. 18,000 ರೂಪಾಯಿ ಟರ್ನ್ ಓವರ್ ಆಗಿದ್ರೆ 2 ಬಿಗ್ ಕಾಯಿನ್ ಬಂದಿರುತ್ತೆ. 2 ಬಿಗ್ ಕಾಯಿನ್ ಇಂದ 880 ರೂಪಾಯಿ ಬಂದಿರುತ್ತೆ, ಪ್ಲಸ್ ಪ್ಯಾಕೇಜ್ ಇಂದ ನೀವು ಆಲ್ರೆಡಿ 2,000 ರೂಪಾಯಿ ಹತ್ರ ದುಡ್ದಿರ್ತೀರಿ, ಮತ್ತೆ ಎಲ್ಲ ಸೇರಿದ್ರೆ ಒಂದು 3,000 ರೂಪಾಯಿ ಹತ್ರ ಇರುತ್ತೆ. ಈ ರೀತಿಯಲ್ಲಿ ಒಂದು 20 ಬಿಗ್ ಕಾಯಿನ್ಸ್ ಮಾಡ್ಕೊಂಡ್ರೆ ಒಂದು 25,000 ರೂಪಾಯಿ ದುಡಿಮೆ ಇರುತ್ತೆ ನೋಡಿ. ಈ ತರ ಒಂದು ಅದ್ಭುತವಾದ ಅವಕಾಶ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಪ್ಲಸ್ ಯಾವುದೇ ಒಂದು ವ್ಯವಹಾರದಲ್ಲಿ ನಾವು ಗೆಲ್ಲಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಮುಂದೆ ಹೊರದ್ರೆ ಸಕ್ಸಸ್ ಯಾರನ್ನೂ ತಪ್ಸಕ್ ಆಗೋದಿಲ್ಲ ಸ್ನೇಹಿತರೆ. ಇಲ್ಲಿವರೆಗೂ ನೀವು ಸಮಾಧಾನವಾಗಿ ಕೇಳಿಸ್ಕೊಂಡಿದ್ದಕ್ಕೆ ಧನ್ಯವಾದ.